ಎಲ್ಲರಿಗೂ ನಮಸ್ಕಾರ. ಇಂದಿನ ಭಾಗದಲ್ಲಿ ರಭಸ ಜೀವನದ ಕುರಿತಾದ ಉಪನ್ಯಾಸದ ನಂತರ ಇವತ್ತಿನ 88ನೆಯ ಲೀಲಾಜಾಲ ನ್ಯಾಸದಲ್ಲಿ ಭಯ ಭೀತಿ ಕುರಿತಾಗಿ ಉಪನ್ಯಾಸ ನೀಡಲಿಕ್ಕಿದ್ದಾರೆ. ಭಯ ಭೀತಿ ಅನ್ನೋದು ದ್ವಿರುಕ್ತಿ, ಅಂದರೆ ಎರಡೂ ಒಂದೇ ಅರ್ಥವುಳ್ಳಂಥ ಶಬ್ದವೇ ಅಥವಾ ಅದಕ್ಕೆ ಬೇರೆ ಅರ್ಥ ಇದೆಯೇ, ಸಮಾನಾರ್ಥಕವಾಗಿ ಬೇರೆ ಬೇರೆ ಅರ್ಥ ಇರೋಂಥ ಶಬ್ದಗಳೇ. ಹಾಗೂ ಭಯದ ಉಗಮ, ನಿಯಂತ್ರಣ, ನಿಭಾವಣೆ ಈ ಕುರಿತಾದಂಥ ಚರ್ಚೆಯನ್ನು ಇವತ್ತು ಸರ್ ಅವರು ಮಾಡಲಿಕ್ಕಿದ್ದಾರೆ. ಇದು ಈ ಒಂದು ಸರಣಿಯ ಕೊನೆಯ ಉಪನ್ಯಾಸ ಆಗಿರುತ್ತೆ, ತಮಗೆಲ್ಲ ತಿಳಿದಿದೆ. ಹಾಗೆಯೇ ಮುಂದಿನ ಉಪನ್ಯಾಸಕ್ಕೆ ಈಗಾಗಲೇ ವಿಷಯ ಸೂಚಿಯನ್ನು ನೀಡಿ ಅದನ್ನು ಆಯ್ಕೆ ಮಾಡಲಿಕ್ಕೆ ನಾವು ಈಗಾಗಲೇ ಹೇಳಿದ್ದೇವೆ. ಸಾಕಷ್ಟು ಜನ ಅದರಲ್ಲಿ ಭಾಗವಹಿಸ್ತಾ ಇದ್ದೀರಿ ಕೂಡ. ಹಿಂದೆ ಕೂಡ ಸಾಕಷ್ಟು ಕೆಲವೊಬ್ಬರು ಉಪನ್ಯಾಸದ ಶೀರ್ಷಿಕೆಯನ್ನು ಕೊಟ್ಟಿದ್ದರು, ಇದರಲ್ಲೂ ಒಂದೆರಡು ಕೊಟ್ಟಿದ್ದಿದೆ. ಜೊತೆಗೆ ಉಳಿದಷ್ಟನ್ನು ಸರ್ ಅವರೇ ಕೂಡ ಹಾಕಿದ್ದಾರೆ. ಹೆಚ್ಚು ಜನ ಇದರಲ್ಲಿ ಭಾಗವಹಿಸಿದರೆ ಉಪನ್ಯಾಸದ ಶೀರ್ಷಿಕೆಯನ್ನು ಕೊಡೋದ್ರ ಮುಖಾಂತರ ಭಾಗವಹಿಸಿದ್ರೆ ಬಹುಶಃ ಇನ್ನೂ ಹೆಚ್ಚು ಪ್ರಸಕ್ತ ಆಗಲಿಕ್ಕಿದೆ. ಭಾಗವಹಿಸಿಕೆಯಿಂದ ಪ್ರೋತ್ಸಾಹ ಕೂಡ ಸಿಗುತ್ತೆ ಅಂತ ಹೇಳ್ತಾ, ಇನ್ನೂ ಕೂಡ ಮತ್ತೆ ಇದಕ್ಕೆ ವಿಷಯ ಸೂಚಿಯನ್ನು ನೀಡ್ಬೋದು. ಮತ್ತು ಜೊತೆಗೆ ಇದರ ಆಯ್ಕೆ ಪ್ರಕ್ರಿಯೆಯಲ್ಲಿ ಕೂಡ ಭಾಗವಹಿಸಿ ಅಂತ ಹೇಳ್ತಾ, ಇವತ್ತಿನ ಈ ಉಪನ್ಯಾಸಕ್ಕೆ ಆಗಮಿಸಿದಂಥ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸರ್ ಅವರಿಗೂ ಸ್ವಾಗತ ಕೋರ್ತಾ ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಿಸ್ತಾ ಇದ್ದೇನೆ. ಎಲ್ಲರಿಗೂ ಗೌರವಪೂರ್ವಕ ನಮಸ್ಕಾರ. ಭಯ ಭೀತಿ ಅನ್ನುವ ಎರಡು ಶಬ್ದಗಳನ್ನು ನನಗೆ ನೀಡಲಾಗಿದೆ. ನಾನು ಭಯದಿಂದಲೇ ಪ್ರಾರಂಭಿಸುತ್ತೇನೆ. ಭಯ ಅನ್ನೋದ್ರ ಬಗ್ಗೆ ವಿರುದ್ಧವಾದ ಅಭಿಪ್ರಾಯಗಳಿದೆ. ಹೆದರ್ಕೊಳ್ಳೋರ್ನ ಪುಕ್ಲ ಅಂತ ಕರಿತೀವಿ, ಹೆದರು ಪುಕ್ಲ ಅಂತಾನೂ ಕರಿತೀವಿ. ಇನ್ ಕೆಲವರು ಅವನ್ ಮಹಾ ಭಯಸ್ಥ ಸ್ವಾಮಿ, ಅವನ್ ಎಲ್ಲೂ ಅನ್ಯಾಯ ಮಾಡೋದಿಲ್ಲ ಅಂತ ಹೊಗಳ್ತೀವಿ. ಹಾಗಾಗಿ ಭಯದ ಬಗೆಗೆ ನಮಗೆ ಸ್ವಲ್ಪ ಗೊಂದಲ ಇದ್ದೇ ಇದೆ. ಈ ಗೊಂದಲದಿಂದ ನಾನು ಈ ಉಪನ್ಯಾಸನ ಪ್ರಾರಂಭ ಮಾಡ್ತೇನೆ. ಈ ಗೊಂದಲ ಏನು ಅಂದ್ರೆ, ಭಯ ಒಳ್ಳೇದೋ ಕೆಟ್ಟದ್ದು ಅಂತ ಯಾರನ್ನು ಕೇಳಬೇಕು? ನೀತಿವಂತರನ್ನು ಕೇಳಿದ್ರೆ ಭಯ ಒಳ್ಳೇದು ಅಂತಾರೆ. ಇದು ಸಾಹಸಗಾರನ್ನು ಕೇಳಿದ್ರೆ ನೀವು ಸಾಹಸನೇ ಮಾಡಕ್ಕಾಗಲ್ಲ ಈ ಭಯ ಇಟ್ಕೊಂಡ್ರೆ ಅಂತ ಅದನ್ನ ಕೆಟ್ಟದ್ದು ಅಂತಾರೆ. ಇಬ್ರನ್ನು ಬಿಟ್ಬಿಟ್ಟು ನಾವೀಗ ಮನಃಶಾಸ್ತ್ರಜ್ಞರನ್ನ ಕೇಳೋಣ. ಮನಃಶಾಸ್ತ್ರಜ್ಞರು ಭಯ ಕುರಿತು ಏನ್ ಹೇಳ್ತಾರೆ ಅಂತ. ಅವರು ಒಳ್ಳೆ ಖಾದಿ ನ್ಯಾಯ ಹೇಳ್ತಾರೆ. ಏನಂದ್ರೆ, ಒಂದು ಮಟ್ಟದವರೆಗೆ ಭಯ ಒಳ್ಳೆಯದು, ಅಗತ್ಯ. ಆ ಮಟ್ಟ ಮೀರಿದ್ರೆ ಆ ಭಯ ಅಪಾಯ ಅಂತ ಹೇಳ್ತಾರೆ. ಹಾಗಾಗಿ ಭಯದ ಬಗ್ಗೆ ವಿರುದ್ಧ ಅಭಿಪ್ರಾಯರು ಸಹಜವಾಗೇ ಇದೆ. ಹೆದರಪುಕ್ಲ ಅನ್ನೋದು ಸಾಹಸಿಗರ ಅಭಿಪ್ರಾಯ. ಭಯಸ್ಥ ಅನ್ನುವಂಥದ್ದು ಒಂದು ಸಜ್ಜನಿಕೆಯಿಂದ ನಡೆಯಬೇಕಾದವ್ರಿಗೊಂದು ಲಗಾಮು ಇರಬೇಕಲ್ಲ, ಭಯ ಅನ್ನೋದು ಒಂದು ಲಗಾಮು ಅಂತ ಇದು ನೀತಿವಂತರ ಅಭಿಪ್ರಾಯ. ನೀತಿವಂತರು ಸಾಹಸವಂತರು ಎರಡು ತುದಿನ ಹೇಳ್ತಾರೆ, ಮನಃಶಾಸ್ತ್ರಜ್ಞರು ಎರಡನ್ನೂ ಜೋಡಿಸ್ತಾರೆ, ಅಷ್ಟೇ ಆಗಿರೋದು. ಈಗ ನೋಡಿ, ಭಯ ಅನ್ನೋದು ಬ್ರೇಕ್ ಅಂತ ಇಟ್ಕೊಳ್ಳೋಣ. ಸಾಹಸ ಅನ್ನೋದು ಆಕ್ಸಿಲರೇಟರ್. ಸಾಹಸಕ್ಕೆ ಆಕ್ಸಿಲರೇಟರ್ಗೊಂದು ಬ್ರೇಕ್ ಬೇಕೇ ಬೇಕಲ್ಲ, ಕುದುರೆಗೊಂದು ಕಡಿವಾಣ ಬೇಕಲ್ಲ, ಚಾಟಿನೂ ಬೇಕು, ಕಡಿವಾಣನೂ ಬೇಕು. ಹಾಗಾಗಿ ಭಯ ಅನ್ನೋದು ಕಡಿವಾಣ, ಉತ್ಸಾಹ ಅನ್ನೋದು ಚಾಟಿ. ಹಾಗಾಗಿ ಈ ಎರಡು ಇದ್ರೆ ಕುದುರೆ ಸವಾರಿ ಅಂತ ಅನ್ನೋವಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕು. ಭಯ ಅನ್ನೋದಕ್ಕೆ ಭಯ ಇಲ್ಲದೆ ಇದ್ರೆ, ಗುರು ಹಿರಿಯರ ಭಯ ಇಲ್ಲದೆ ಇದ್ರೆ ನಾನೇ ಅನುಭವಿಸ್ತಾ ಅನ್ನೋ ಅಹಂಕಾರಕ್ಕೆ ಕಡಿವಾಣವೇ ಇಲ್ಲದ ಹಾಗಾಗುತ್ತೆ. ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ಅಂತ ಹುಂಬತನಕ್ಕೆ ಕಡಿವಾಣವೇ ಇಲ್ಲದೆ ಇರೋ ಹಾಗಾಗುತ್ತೆ. ಭಯ ಅತಿಯಾಗ್ಬಿಟ್ರೆ ಯಾವ ಕೆಲಸನೂ ಮಾಡೋಕ್ಕಾಗದ ಹಾಗೆ ನಾವು ನಿಸ್ಸತ್ವರಾಗ್ಬಿಡ್ತೇವೆ. ಈ ಎರಡು ಅಂಶ ಅಂತ. ಈಗ
ಭಯ ಅನ್ನೋದನ್ನ ಅದಕ್ಕೇನೆ ಬಸವಣ್ಣವರು ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದ್ರೆ, ಪೂತಿ ನರಸಿಂಹಾಚಾರ್ಯ ಒಂದು ಪ್ರಬಂಧದಲ್ಲಿ ಭಯವೇ ಧರ್ಮದ ಮೂಲವಯ್ಯ ಅಂತ ಹೇಳ್ತಾರೆ. ಒಂದರ್ಥದಲ್ಲಿ ಒಂದು ಭಯ ಇರಲೂ ಬೇಕಾಗುತ್ತೋ ಏನೋ ಅನ್ನೋ ಅರ್ಥದಲ್ಲಿ ಅವ್ರು ಹೇಳ್ತಾರೆ. ಅದೇನಾದ್ರು ಇರಲಿ, ಇಂಗ್ಲಿಷ್ನಲ್ಲಿ ಭಯಕ್ಕೆ 2 ಪದ ಇದೆ. ಫಿಯರ್ ಅಂಡ್ ಫೋಬಿಯಾ ಅಂತ 2 ಪದ ಇದೆ. ಫಿಯರ್ ಅಂದ್ರೆ ಏನು ಅಂದ್ರೆ, ನಾವು ಎಲ್ಲರೂ ಅನುಭವಿಸಬಹುದಾದಂಥ ಸಾರ್ವತ್ರಿಕವಾದಂಥ ಭಯಕ್ಕೆ ಫಿಯರ್ ಅಂತಾರೆ. ಎದುರುಗಡೆ ವಾಹನ ಹಾರ್ನ್ ಮಾಡ್ತಾ ಇದೆ, ಹತ್ತಿರದಲ್ಲೇ ಬರ್ತಾ ಇದೆ ಅಂತ ಕೇಳಿಸಿದ್ರೆ ಎಲ್ಲರೂ ಹೆದರ್ಕೋತೀವಿ. ಆದ್ರೆ ಸಭಾಕಂಪ ಇದೆಯಲ್ಲ, ಭಾಷಣ ಮಾಡುವಾಗ ಮನುಷ್ಯ ಕಂಪಿಸ್ತಾನಲ್ಲ, ನಡುಗ್ತಾನಲ್ಲ, ಅದು ಎಲ್ರಿಗೂ ಆಗಲ್ಲ. ಕೆಲವರು ಅದನ್ನ ಮೀರಿ ಇರ್ತಾರೆ. ಪೋಡಿಯಂ ಇಟ್ಟಿರೋದೇ ಅದಕ್ಕೆ, ಅವ್ರ ಕಾಲು ನಡುಗೋದು ಬೇರೆಯವ್ರಿಗೆ ಗೊತ್ತಾಗೋದು ಬೇಡ, ಭಾಷಣಕಾರ ಧೈರ್ಯವಾಗಿ ಮಾತಾಡ್ತಿದ್ದಾನೆ ಅಂತ ತಿಳ್ಕೊಳ್ಳಿ ಅಂತ ಒಂದು ಪೋಡಿಯಂ ಇಟ್ಟಿರ್ತಾರೆ, ಕಾಲನ್ನ ಮರೆ ಮಾಡಿರ್ತಾರೆ. ಅದೇನಾರು ಆಗ್ಲಿ, ಆ ಭಾಷಣಕಾರ ಭಾಷಣ ಮಾಡುವಾಗ ಕಾಲು ನಡುಗುವಂಥದ್ದು ಯಾಕೆ ಅನ್ನೋದು ಆಮೇಲೆ ಹೋಗೋಣ. ಎಲ್ರಿಗೂ ಆಗಲ್ಲ, ಕೆಲವೇ ಜನಕ್ಕೆ ಆಗುತ್ತೆ. ಕೆಲವೇ ಜನಕ್ಕೆ ಆಗುವ ಭಯವನ್ನ ಫೋಬಿಯಾ ಅಂತ ಕರೀತಾರೆ. ಎಲ್ರಿಗೂ ಆಗದೆ ಇರೋದ್ರಿಂದ ಅದಕ್ಕೆ ಕಾರಣ ಹುಡುಕೋದು ಬಹಳ ಕಷ್ಟ. ಅದನ್ನ ಕಾರಣವನ್ನು ವ್ಯಕ್ತಿಯಲ್ಲಿ ಹುಡುಕ್ಬೇಕೆ ಹೊರತು ಸಾರ್ವತ್ರಿಕ ಕಾರಣ ಹುಡುಕಕ್ಕಾಗಲ್ಲ. ಭಯ ಹಾಗಲ್ಲ, ಸಾರ್ವತ್ರಿಕ ಕಾರಣಕ್ಕೆ ಆಗೋದು. ಕೆಲವ್ರಿಗೆ ಎತ್ತರದ ಬೆಟ್ಟ ಹತ್ತಿದ್ರೆ ಬಗ್ ನೋಡ್ಬಿಟ್ರೆ ತಲೆ ಸುತ್ತ ಬರುತ್ತೆ, ಅದೆಲ್ರಿಗೂ ಆಗಲ್ಲ, ಕೆಲವ್ರಿಗಾಗುತ್ತೆ. ಹಾಗಾಗಿ ಅಲ್ಲಿ ಫಿಯರ್ ಅಂತ ಫೋಬಿಯಾ ಅಂತ 2 ಪದಗಳನ್ನ ಇಟ್ಕೊಂಡಿದ್ದಾರೆ. ಇಲ್ಲಿ ಕನ್ನಡದಲ್ಲಿ ಈ ಫಿಯರ್ ಮತ್ತೆ ಫೋಬಿಯಾ, ಫಿಯರ್ಗೆ ಭಯ ಅಂತ ಇಟ್ಕೊಂಡ್ರೆ ಫೋಬಿಯಾ ಅನ್ನೋ ಕನ್ನಡ ಪದ ಇಲ್ಲವೇ ಇಲ್ಲ. ಸಾರ್ವತ್ರಿಕ ಭಯವನ್ನೇ ನಾವು ಇಟ್ಕೊಂಡು ವ್ಯವಹಾರ ಮಾಡ್ತಿದ್ದೀವಿ ಅನ್ನುವಂಥದ್ದು ಗಮನಿಸಬೇಕಾದಂಥದ್ದು. ಇನ್ನೊಂದು ಅಂಶ, ಭಯ ಅನ್ನೋದು ಬಾಹ್ಯ ಕಾರಣದಿಂದಲೂ ಬರ್ಬೋದು, ಆಂತರಿಕ ಕಾರಣದಿಂದಲೂ ಬರ್ಬೋದು. ಬಾಹ್ಯ ಕಾರಣ ಅಂದ್ರೆ ಬಾಹ್ಯ ಕಾರಣದಿಂದ ಮನಸ್ಸು ಕೆಟ್ಟರೆ ಅದು ಆಂತರಿಕದ ಅಂಶನೂ ಇರುತ್ತೆ. ಅಥವಾ ಹೀಗೆ ಹೇಳ್ಬೋದೇನೋ, ಬಾಹ್ಯ ಮತ್ತು ಆಂತರಿಕ ಕಾರಣಗಳ ಜೋಡಣೆಯಿಂದ ಭಯ ಉಂಟಾಗ್ಬೋದು, ಅಥವಾ ಬಾಹ್ಯ ಕಾರಣಗಳೊಂದರಿಂದಲೇ ಕೂಡ ಉಂಟಾಗ್ಬೋದು. ಯಾವ ರೀತಿ ಬೇಕಾದ್ರೂ ಆಗ್ಬೋದು. ಈಗ ಉತ್ತರನ ಪೌರುಷ ತಗೊಂಡ್ರೆ ಅವನು ಯುದ್ಧವೇ ನೋಡಿಲ್ಲ, ಅವನಿಗೆ ಭಯ ಇಲ್ಲ. ಆದರೆ ಯುದ್ಧವನ್ನು ನೋಡಿದಾಗ, ಸೈನ್ಯವನ್ನು ನೋಡಿದ ತಕ್ಷಣ ಅವನಿಗೆ ಭಯ ಶುರುವಾಯಿತು. ಅದು ಒಂದು ರೀತಿ. ಅಂದ್ರೆ ಅವನ ಮನಸ್ಸಿನಲ್ಲಿ ಅವನ ಹೊರಗಡೆ ಅನುಭವ ಇಲ್ಲದೆ ಇರೋದ್ರಿಂದ ಅವನಿಗೆ ಭಯ ಇಲ್ಲ. ಸೈನ್ಯ ನೋಡಿದಾಗ ಭಯ ಆಯಿತು, ಯಾಕೆಂದ್ರೆ ಅದು ಅನುಭವಕ್ಕೆ ಬಂತು. ಹಾಗಾಗಿ ಬಾಹ್ಯ ಮತ್ತು ಆಂತರಿಕ ಕಾರಣ ಎರಡರಿಂದನೂ ಭಯ ಬರೋದು ಬೇರೆ, ಬಾಹ್ಯ ಕಾರಣದಿಂದಲೇ ಬರೋ ಭಯ ಬೇರೆ, ಆಂತರಿಕ ಕಾರಣದಿಂದಲೇ ಬರೋ ಭಯ ಬೇರೆ. ಅಲ್ಲಿಗೆ ಅಲ್ಲೂ ಫಿಯರ್ ಫೋಬಿಯಾ ಇದೆ ಹೊರತು ಈ 3 ಬೇರೆ ಇಲ್ಲ ಅಲ್ಲಿ. ಹಾಗಾಗಿ ಇಲ್ಲಿ ಭಯವನ್ನ ಇನ್ನೂ ಆಳವಾಗಿ ಅಧ್ಯಯನ ಮಾಡಿದ್ರೆ 2 ಕಾರಣದಿಂದ ಆಗುತ್ತೆ ಅನ್ನುವಂಥದ್ದು. ಈಗಾಗಲೇ ಗಣೇಶ್ ಹೇಳಿದಾಗೆ ಭಯ ಭೀತಿ 2 ಒಂದೇ ಪದ ಆಗಿದ್ರೆ ಅವನು ಭಯಭೀತನಾಗಿದ್ದ ಅಂತ ಪದ ಬಳಸ್ತಾರೆ. ಒಂದೇ ಪದನ 2 ಸರಿ ಹೇಳೋ ಅಗತ್ಯವೇ ಇರಲಿಲ್ಲ, ಅದು ಬೇರೆ ಒಂದೇ ಪದ ಆಗಿದ್ದಿದ್ರೆ. ಇನ್ನೂ ಒಂದು ಹೇಳ್ತೀವಿ, ಭಯ ವಿಹ್ವಲನಾಗಿದ್ದ ಅಂತ ಕೂಡ ಹೇಳ್ತಾರೆ. ಅಲ್ಲಿ ಫಿಯರ್ ಫೋಬಿಯಾ ಇದ್ದಾಗೆ ಭಾರತೀಯ ಹಿನ್ನೆಲೆಯಲ್ಲಿ ಹೇಳೋದಾದ್ರೆ ಭಯಕ್ಕೆ 2 ಪದ ನಾವು ಬೇಗ ಜೋಡಿಸ್ತೀವಿ, ಭಯಕ್ಕೊಂದು ಪದ ಬೇಗ ಜೋಡಿಸ್ತೀವಿ, ಭೀತಿ ಅನ್ನೋದು ಅಲ್ದಲೇನೆ. ಅದ್ಯಾವ್ದದು? ಭಕ್ತಿ ಅನ್ನೋ ಪದ. ಅವನಿಗೆ ಭಯವಿಲ್ಲ, ಭಕ್ತಿ ಇಲ್ಲ ಅಂತ ನಾವು ಹೇಳ್ತೀವಿ. ಭಯ ಭಕ್ತಿಯಿಂದ ಇರಬೇಕು ಅಂತ ಹೇಳ್ತೀವಿ ನೀತಿಯಲ್ಲಿ. ಈ ಭಯಕ್ಕೂ ಭಕ್ತಿಗೂ ಎಲ್ಲಿಂದ ಜೋಡಣೆ ಅಂತಂದ್ರೆ, ಭಯ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಭಕ್ತಿ ಅಂತ ಮಾಡಿದೀವಿ ಅಂತ. ಪ್ರಕೃತಿ ಕ್ರೂರವಾದ್ದು, ನಮ್ಮನ್ನೆಲ್ಲ ಸಾಯಿಸ್ಬಿಡುತ್ತೆ, ಭೂಕಂಪ ಆಗ್ಬಿಡುತ್ತೆ, ಮಳೆ ಪ್ರವಾಹದಲ್ಲಿ ಕೊಚ್ಚೋಗ್ತೀವಿ ಅಂತ ನನಗೆ ಭಯ ಆಗುತ್ತೆ. ಹಾಗೆ ಮಾಡಲ್ಲ, ಆ ಭಯವನ್ನ ಕಡಿಮೆ ಮಾಡೋಕೆ ಒಬ್ಬ ಇದ್ದಾನೆ ದೇವರು ಅಂತ, ಅವನ್ ಭಕ್ತಿಯಿಂದ ಇರು ಅನ್ನೋದು ಭಕ್ತಿ. ಹೀಗಾಗಿ ಭಯ ಮತ್ತು ಭಕ್ತಿ 2 ಪದಗಳು ಒಟ್ಟಿಗೆ ನಾವು ಬಳಸೋದು ಏನಕ್ಕೆ ಅಂದ್ರೆ, ಭಯವೇ ಒಂದು ಕಡಿವಾಣ, ಭಯಕ್ಕೆ ಒಂದು ಕಡಿವಾಣ ಹಾಕ್ಬೇಕಾದ್ರೆ ಯಾವ್ದ್ರಲ್ಲಿ ಹಾಕ್ಬೇಕು? ಇದು ಕುತೂಹಲದ ಪ್ರಶ್ನೆ. ಭಯವೇ ಕಡಿವಾಣ, ಭಯಕ್ಕೊಂದು ಕಡಿವಾಣ ಹಾಕ್ಬೇಕು ಅಂದ್ರೆ ಭಕ್ತಿ ಅಂತ ಒಂದು ಅರ್ಥದಲ್ಲಿ. ಇನ್ನೊಂದು ಅರ್ಥದಲ್ಲಿ ಯಾರಿಗೂ ಹೆದರ್ಕೊಳ್ಳದೆ ಇದ್ರೆ ವಿವಿಧ ಆಯುಧಗಳನ್ನ ಇಟ್ಕೊಂಡು ಸರ್ವಶಕ್ತನಾದ ದೇವರಿಗಾರು ಅವ್ನು ಹೆದರ್ಕೋಬೇಕಲ್ಲ. ದೇವರ ಹೆದರಿಕೆಯಿಂದ ಶುರು ಮಾಡಿ
ಸಂದರ್ಭದ ಹೆದರಿಕೆವರೆಗೂ ಬಾ ಅನ್ನೋ ಕಾರಣ ಬರೋದಕ್ಕೆ ದಾರಿ ಮಾಡಿಕೊಡುವಂಥದ್ದು ಭಕ್ತಿ. ಅದರಿಂದ ಆ ಅರ್ಥದಲ್ಲಿ ಕೂಡ ಭಯ ಭಕ್ತಿ ಅನ್ನುವಂಥದ್ದನ್ನ ಕೂಡಿಸ್ಬೇಕಾಗಿದೆ. ಮಂಕುತಿಮ್ಮನ ಕಗ್ಗದಲ್ಲಿ DVG ಅವರು ನೇರವಾಗಿ ಹೇಳಿದ್ದಾರೆ, ನರರ ಭಯ ಬಯಕೆಗಳೇ ಸುರರ ತಾಯಿ ತಂದೆಗಳೇ. ಎಷ್ಟು ನಮ್ಗೆ ದೇವರ ಉಗಮ ಹೇಗೆ ಅಂದ್ರೆ ಆ ಭಯ ಮತ್ತು ಬಯಕೆಯಿಂದ ಅಂತಾದ್ರೆ, ಒಬ್ಬ ದೇವರನ್ನು ಸೃಷ್ಟಿಸೋ ತಾಕತ್ತು ಭಯಕ್ಕಿದೆ ಅನ್ನೋದಾದ್ರೆ ಭಯವನ್ನ ಆಳವಾಗಿ ಅಧ್ಯಯನ ಮಾಡಲೇಬೇಕಾದಂತ ಅನಿವಾರ್ಯ ಇದೆ ಅಂತ ನಿಮ್ಗೆ ಸ್ಪಷ್ಟ ಆಯ್ತು ಅಂತ ನಾನು ತಿಳ್ಕೊಂಡಿದ್ದೀನಿ. ಅದರಿಂದ ಭಯವನ್ನು ನಾವು ಕಡೆಗಣಿಸೋ ಹಾಗಿಲ್ಲ. ಮನುಷ್ಯನ ಎರಡು ಆವೇಶಗಳ ಪೈಕಿ, ಅನೇಕ ಆವೇಶಗಳ ಪೈಕಿ ಎರಡು ಆವೇಶಗಳನ್ನ ಪ್ರಧಾನವಾಗಿ ಪರಿಗಣಿಸ್ತಾರೆ. ಅದರದ್ದು ಇನ್ನು ಉಳಿದಿದ್ದೆಲ್ಲ ಸೆಕೆಂಡ್ರಿ. ಈ ಕಾಮನ್ ಬಿಲ್ ಅಲ್ಲಿ 7 ಬಣ್ಣ ಇದ್ರು ಪ್ರೈಮರಿ ಕಲರ್ಸ್ ಮತ್ತೆ ಸೆಕೆಂಡರಿ ಕಲರ್ಸ್ ಅಂತ ಕರೀತಾರೆ. ಪ್ರಾಥಮಿಕ ಬಣ್ಣ, ದ್ವಿತೀಯಕ ಬಣ್ಣ ಅಂತ. ಹಾಗೆ ಪ್ರಾಥಮಿಕ ಆವೇಶಗಳು ಎರಡೇ, ಆಶಯ ಮತ್ತು ಭಯ. ಆದ್ದರಿಂದ ನಾವು ಆಶಯ ಮತ್ತು ಭಯ ಎರಡನ್ನ ಬಿಟ್ಟರೆ ನಮ್ಮ ಜೀವನನೇ ಇಲ್ಲ. ನಾವು ಪ್ರತಿಯೊಂದು ನಿರ್ಧಾರವನ್ನು ಈಗ ಹಿಂದ್ಗಡೆ ಬ್ಯಾಕ್ ಸೀಟ್ ಡ್ರೈವಿಂಗ್ ಮಾಡ್ತಾ ಇರೋದು ಇವೆರಡೇ, ಆಶಯ ಮತ್ತು ಭಯ. ಈಗ ಇನ್ನೊಂದು ಗೋಜಲಿದೆ, ಆಶಯ ಮತ್ತು ಭಯ ಎರಡೋ ಅಥವಾ ಒಂದೋ. ಯಾಕೆಂದ್ರೆ ಆಶೆ ಉಂಟಾದ ತಕ್ಷಣ ಅದು ಪೂರೈಕೆ ಆಗುತ್ತೋ ಇಲ್ವೋ ಅಂತ ಭಯ. ಭಯ ಉಂಟಾದ ತಕ್ಷಣ ಏನೋ ದೇವರಿದ್ದಾನೆ ಹೇಗೋ ಆಗುತ್ತೆ ಅಂತ ಆಶೆ. ಸೊ ಆಶೆಯಿಂದ ಭಯದ ಕಡೆಗೆ, ಭಯದಿಂದ ಆಶೆಯ ಕಡೆಗೆ ನಾವು ತೂಗು ಉಯ್ಯಾಲೆಯಲ್ಲಿ ನಮ್ಮ ಜೀವನ ಮುಗಿಸ್ಬಿಡ್ತೀವಿ. ಯಾವ್ದು ಸತ್ಯ, ಅದಕ್ಕೆ ಎರಡಕ್ಕೂ ಸಂಬಂಧ ಏನು ಅಂತ ಆಲೋಚನೆ ಮಾಡೋದಿಲ್ಲ. ಈ ಜಾಲನ್ಯಾಸವನ್ನು ನಾವು ಪ್ರಾರಂಭ ಮಾಡಿದ್ದೆ ಹಾಗೆ, ಯಾವುದನ್ನ ಅಗೀದೆಲೆ ನುಂಗಿದ್ರೆ ಹೊಟ್ಟೆ ನೋವು ಅಜೀರ್ಣ ಆಗುತ್ತೋ ಹಾಗೆ ನಾವು ಅನೇಕ ಶಬ್ದಗಳನ್ನ ಪ್ರಶ್ನೆ ಮಾಡ್ದೆಲೇನೆ, ಹಿಂಗಿ ನೋಡ್ದೆಲೇನೆ ನುಂಗಿ 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 ಒದ್ದಾಡ್ತಾ ಇದ್ದೀವಿ. ಆ ನುಂಗೋ ಅಭ್ಯಾಸನ ಅಗಿಯೋ ಅಭ್ಯಾಸ ಮಾಡಬೇಕು. ಚೆನ್ನಾಗಿ ಅಗಿದು ತಿಂದ್ರೆ ಅದು ಶಕ್ತಿ ಕೊಡುತ್ತೆ, ಅಗಿದೇ ತಿಂದ್ರೆ ಹೊಟ್ಟೆ ನೋವು ಕೊಡುತ್ತೆ ಆಹಾರ. ಹಾಗೆ ಈ ಭಯ ಭಕ್ತಿ ಅನ್ನೋದು ನಾವು ಅನ್ಕೊಂಡಷ್ಟು ಸರಳವಾಗೂ ಇಲ್ಲ, ತೆಗೆದುಹಾಕುವಂಥ ವಿಷಯನೂ ಅಲ್ಲ. ನಮ್ಮ ಎಲ್ಲ ನಿರ್ಧಾರವನ್ನೂ ನಿರ್ಧರಿಸುವಂಥ ಒಂದು ಮಾನಸಿಕವಾದಂಥ ಒಂದು ಮನಸ್ಥಿತಿ. ಆ ಭಯ ಅನ್ನೋದು ಬಾಹ್ಯ ಕಾರಣಗಳಿಗೆ ಬರಲಿ, ಆಂತರಿಕ ಕಾರಣಗಳಿಗೆ ಬರಲಿ, ಭಯ ಹುಟ್ಟೋದು ಮನಸ್ಸಿನಲ್ಲಿ. ಭಯ ಹುಟ್ಟಿದರೆ ನಮ್ಮ ಎಲ್ಲ ವಿಚಾರಗಳು ಅದನ್ನು ಬದಲಾಗ್ಬಿಡುತ್ತೆ. ನಾನು ಪ್ರಪಂಚ ನೋಡೋ ರೀತಿಯೇ ಬದಲಾಗ್ಬಿಡುತ್ತೆ. ಆ ದೃಷ್ಟಿಯಿಂದಲೂ ಕೂಡ ನಮಗೆ ಭಯ ಮುಖ್ಯವಾದದ್ದು. ನೋಡಿ, ಕಷ್ಟದ ಭಯ, ಸುಖದ ಭಯ, ಸಾವಿನ ಭಯ, ನೋವಿನ ಭಯ ಎಲ್ಲವನ್ನೂ ಮೀರಿದರೆ ನಮಗೆ ದೈವ ಸಾಕ್ಷಾತ್ಕಾರ ಆಗೋದು, ಸತ್ಯ ಸಾಕ್ಷಾತ್ಕಾರ ಆಗೋದು ಅಂತ ಉಪನಿಷತ್ತುಗಳು ಹೇಳುತ್ತೆ. ನಾಯಮಾತ್ಮ ಬಲಹೀನೇನ ಲಭ್ಯ, ನಾಯಮಾತ್ಮ ಪ್ರವಚನೇನ ಲಭ್ಯ. ಮಾತಾಡೋದ್ರಿಂದ ಏನು ಬರೋದಿಲ್ಲ. ಬಲಹೀನರಿಗೆ ಆತ್ಮಜ್ಞಾನ ಬರೋಕ್ ಸಾಧ್ಯವಿಲ್ಲ. ಯಾರಿಗೆ ಬರುತ್ತೆ? ಭಯವನ್ನು ಮೀರಿದವರಿಗೆ ಅನ್ನೋಂಥ ಮಾತು ಬರುತ್ತೆ. ಭಗವದ್ಗೀತೆಯಲ್ಲಿ ಕೃಷ್ಣ ಅದನ್ನ ಮತ್ತೆ ಅಡಿಗೆರೆ ಹಾಕ್ತಾನೆ. ಪ್ರಶಾಂತಾತ್ಮ ವಿಗತ ಬಿಹಿ. ಆ ಭಯ ಇಲ್ಲದೆ ಇರುವಂಥವನ್ಗೆ ಈ ಆತ್ಮಜ್ಞಾನ ಬ್ರಹ್ಮಚಾರಿ ವ್ರತೆ ಸ್ಥಿತ ಅಂತ ಆ ಶ್ಲೋಕದಲ್ಲಿ ಬರುತ್ತೆ. ಹಾಗಾಗಿ ಬ್ರಹ್ಮನಲ್ಲೇ ಚರಿಸಿ ನಂಗೆ ಅರ್ಥವಾಗದಿದ್ರು ಸರಿಯೇ ನಾನು ಅಲ್ಲಿ ಹೋಗ್ತೀನಿ ಅನ್ನೋಂಥ ಒಂದು ಧೈರ್ಯ ಇರೋನಿಗೆ ಮಾತ್ರ ಆತ್ಮಜ್ಞಾನವೇ ಹೊರತು, ಇಲ್ಲದೆ ಇದ್ರೆ ದೇವ್ರನ್ನ ನಾವು ಯಾವಾಗ್ಲೂ ಭಿಕ್ಷೆ ಬೇಡಕ್ ಹೋಗ್ತೀವಿ ಹೊರತು ಕುತೂಹಲದಿಂದ ಜಿಜ್ಞಾಸೆ ಮಾಡಕ್ ಹೋಗುದಿಲ್ಲ. ಆರ್ತನಿಗೆ ಬಂದಿರೋ ಕಷ್ಟ ಮತ್ತೆ ಅಸಹಾಯಕತೆಯ ಭಯ, ಅರ್ಥಾರ್ಥಿಗೆ ನಂಗಿನ್ನೂ ದುಡ್ಡು ಸಾಲದು ಅನ್ನೋ ಭಯ, ಜಿಜ್ಞಾಸುವಿಗೆ ನಂಗಿರೋ ಜ್ಞಾನ ಸಾಲದು, ಇನ್ನೊಂದಿಷ್ಟು ಜ್ಞಾನ ಬೇಕು ಅನ್ನೋ ಭಯ. ಆದ್ರೆ ಕೃಷ್ಣ ಹೇಳ್ತಾನೆ, ಈ 3 ಜನಕ್ಕಿಂತ ನನಗೆ ಜ್ಞಾನಿಯಾದವನೇ ಪ್ರಿಯವಾದವನು, ಈ 3 ಭಯವನ್ನು ಗೆದ್ದವನು ನನಗೆ ಪ್ರಿಯವಾದವನು ಅಂತ ಕೃಷ್ಣ ಹೇಳ್ತಾನೆ. ಅದರಿಂದ ಈ ಭಯ ಅನ್ನೋದು ಭಕ್ತಿಗೆ ತುಂಬಾ ಹತ್ತಿರಕ್ಕೆ ಸಂಬಂಧ ಇದೆ ಅನ್ನೋದಕ್ಕೆ ನಾನು ಇಷ್ಟೆಲ್ಲ ಮಾತುಗಳನ್ನ ಹೇಳಿದೆ. ಈಗ ಭಯ ಭೀತಿಗೆ ಒಂದ್ ಸ್ವಲ್ಪ ಹೋಗೋಣ, ಭೀತಿಯ ಕಡೆಗೆ ಒಂಚೂರು ಹೋಗೋಣ. ಭೀತಿ ಅಂದ್ರೆ ಏನು ಅಂತ. ಇಲ್ಲಿ ಭಯ ಅನ್ನೋದು, ಒಂದು ಮಗುವಿನ ಉದಾಹರಣೆ ತಗೊಳ್ಳೋಣ. ಒಂದು ಮಗು ಮಲಗಿದೆ, ಮನೇಲೆಲ್ಲ ಕೆಲಸ ಮಾಡ್ಕೋತಾ ಇದ್ದಾರೆ. ಒಂದು ಹಾವು ಬಂದಿದೆ. ಹಾವು ಬಂದ್ರೆ ಆ ಮಗು ಹಾವನ್ನು ನೋಡುತ್ತೆ, ಅದಕ್ಕೆ ಭಯ ಆಗಲ್ಲ. ಹಾವು ಮಗುವನ್ನು ನೋಡುತ್ತೆ, ಅದಕ್ಕೂ ಭಯ ಆಗಲ್ಲ. ಅನೇಕ ಪ್ರಸಂಗಗಳಿವೆ. ಹಾವು ಮಗುವಿನ ಮೇಲೆ ಹರಿದು ಹೋಗಿದ್ದರೂ ಹಾವು ಮಗುವನ್ನು ಕಚ್ಚಿಲ್ಲ, ಮಗು ಗಾಬರಿಯಾಗೂ ಇಲ್ಲ.
ಮಗು ಗಾಬರಿಯಾಗಿ ಕೈ ಬಿಡದಿದ್ದರೆ ಅದು ಕಚ್ಚಿರೋದು. ಹಾಗಾಗಿ ಈ ಭಯ ಅನ್ನೋದು ಸಹಜವಾದದ್ದಲ್ಲ. ಆದ್ರೆ ನಮಗೆ ಹಾವು ಬರೋಗೋದಿಲ್ಲ. ಯಾರು ಹಾವು ಅಂದ್ರೆ ಭಯ ಆಗಕ್ಕೆ ಶುರುವಾಗಿ. ಆದ್ರಿಂದ ಭಯ ಅನ್ನೋದು ಆಮದುಗೊಂಡಂಥದ್ದು, ಯಾರ್ಯಾರದ್ದೋ ಅನುಭವ ಕೇಳಿ ನಮಗೆ ಉಂಟಾಗಿರುವಂಥದ್ದು. ವಿದ್ಯುಕ್ಕಿದ್ದಾಗೆ ಕೂತಿದ್ರಂತೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಂತೆ ಅಂದ್ರೆ ಆರೋಗ್ಯವಾಗಿರೋರೆಲ್ಲ ಎದೆ ಮುಟ್ಟು ನೋಡ್ಕೋತೀವಿ. ಹಾಗಾಗಿ ಭಯ ಅನ್ನೋದು ಬಾಹ್ಯವಾಗಿ ನಮ್ಮ ಸ್ವಾನುಭವ ಅಲ್ಲ, ಅದು ಇನ್ನೊಬ್ಬರ ಅನುಭವ ಮತ್ತು ಇನ್ನೊಬ್ಬರ ಮಾತುಗಳಿಂದ ಬಂದದ್ದು ಭಯ ಅಂತ ಹೇಳ್ಬೋದು. ಈಗ ಇನ್ನೊಬ್ಬರ ಮಾತುಗಳಿಂದ ಬಂದ ಭಯ ಶಾಶ್ವತವಾಗಿರುತ್ತೋ ಅಂತಂದ್ರೆ ಇರಲ್ಲ. ಅದೊಂದು ವಿಚಿತ್ರ. ಈಗ ನೋಡಿ, ನಗರದಲ್ಲಿರೋರ್ಗೆ ಯಾರಿಗಾರನು ಕೇಳಿ ಅವರಿಗೆ ಚೇಳಿನ ಭಯ ಇಲ್ಲ. ಯಾಕೆ ಅಂದ್ರೆ RCC ಹಳ್ಳಿಗಳಲ್ಲೂ ಇಲ್ಲ. ಈಗ RCC ಕಟ್ಟಡ ಕಟ್ಟಿದಾಗ ಚೇಳಿನ ಭಯ ಇರಲಿಲ್ಲ. ನಾವೆಲ್ಲ ಮಾಳಿಗೆ ಮನೇಲಿದ್ದಾಗ ಆ ಜನತೆಯಿಂದ ಚೇಳು ಉದುರೋದು. ಅವಾಗ ಚೇಳಿನ ಭಯ, ಮಂಡ್ರಕಪ್ಪೆ ಭಯ, ಹಾವಿನ ಭಯ ಎಲ್ಲ ಇತ್ತು. ಈಗ ಆ ಭಯ ಯಾವುದೂ ಇಲ್ಲ. ಯಾಕೆಂದ್ರೆ ಚೇಳಿ ಮಂಡ್ರಕಪ್ಪೆ ನಾವು ನೋಡಿಯೇ ಇಲ್ಲ. ಹಾಗಾಗಿ ಭಯ ಆಗಿನ ಕಾಲಮಾನದಲ್ಲಿನ ಅನುಭವವನ್ನು, ಬಾಹ್ಯ ಅನುಭವವನ್ನು ಆಧರಿಸಿ ಬರೋದ್ರಿಂದ ಅನುಭವವೇ ಬದಲಾದ್ರೆ ಭಯನೂ ಹೊರಟೋಗುತ್ತೆ. ಈಗ ದೆವ್ವದ ಭಯ ತಗೊಳ್ಳಿ. ದೆವ್ವದ ಭಯ ಎಷ್ಟಿತ್ತು ಅಂದ್ರೆ, ಸ್ಮಶಾನ ಅಂದ್ರೆ ಹೆದರ್ಕೊಳ್ಳೋರು. ಒಬ್ಬ ಧೈರ್ಯ ಮಾಡಿ ಹೋದ್ನಂತೆ ಸ್ಮಶಾನಕ್ಕೆ. ನನ್ಗೇನ್ ಭಯ ಇಲ್ಲ, ಯಾವ ದೇವನೂ ಇಲ್ಲ, ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ. ನೀನ್ ಹೋಗಿ ಬಂದಿದ್ದಕ್ಕೆ ನಮಗೆ ಗೊತ್ತಾಗಬೇಕು, ಅಲ್ಲೊಂದು ಮಳೆ ಹೊಡೆದ್ಬಿಟ್ಟು ಬಾ, ಅವಾಗ ನಾವು ನಿಂಗೆ ಧೈರ್ಯ ಇದೆ ಅಂತ ಅನ್ಕೋತೀವಿ ಅಂತ ಹೇಳಿದ್ರಂತೆ. ಹೋದ ಅವನು, ಒಂದು ಮಳೆ ಹೊಡೆದ, ಬರಕ್ ಹೋಗ್ತಾನೆ, ಬಟ್ಟೆ ಹಿಂದೆ ಕೆಳಿತಾ ಇದೆ. ಗಾಬರಿ ಆಗ್ಬಿಟ್ಟು ಅಲ್ಲೇ ಹೃದಯ ಸ್ತಂಭನ ಆಗಿ ಸತ್ತು ಹೋಗಿದ್ದ. ಏನ್ ಮಾಡಿದ್ದ ಅಂದ್ರೆ ಅವನಂಗಿಗೆ ಒಂದು ಮಳೆ ಹೊಡ್ಕೊಂಡಿದ್ದ. ಅದು ಹಿಡಿದು ಹೇಳಿತ್ತು ಅಷ್ಟೇ. ಸೊ ಹೀಗೆ ಅನೇಕ ಪ್ರಸಂಗಗಳನ್ನ ಹೇಳೋದ್ರ ಮೂಲಕ ಭಯ ಅನ್ನೋದು ಒಂದೇ ಸಮಯ ಇರೋಲ್ಲ. ಸಂದರ್ಭದಿಂದ ಭಯ ಒಂದ್ಸರಿ ಯಾರೋ ಹೇಳಿದ್ದನ್ನು ಆಕ್ಸಿಡೆಂಟ್ ಆಗಿದೆ ಅಂದ್ರೆ ನನಗೂ ಆಕ್ಸಿಡೆಂಟ್ ಆದ್ರೆ ಭಯ ಹುಟ್ಟುತ್ತೆ. ಆ ಭಯ ಒಳ್ಳೇದು. ಆದ್ರೆ ಅದೇ ತುಂಬಾ ಕಾಡ್ಬಿಟ್ಟು ನಾನು ಬಸ್ಸಲ್ಲೇ ಹತ್ತಲ್ಲ, ಎಲ್ಲ ಆಕ್ಸಿಡೆಂಟ್ ಆಗಿ ಬೇಕಾದಷ್ಟು ಜನ ಸತ್ತು ಹೋಗಿದ್ದಾರೆ ಅನ್ನೋ ಮಟ್ಟಕ್ಕೆ ಹೋಗ್ಬಾರ್ದು ಅಂತ ಅನ್ನೋದೇ ಮನಃಶಾಸ್ತ್ರಜ್ಞರು ಹೇಳಿದ್ದು. ಏನೇ ಆಗ್ಲಿ, ಭಯ ಹೊರಗಿನಿಂದ ಆಮದು ಆದದ್ದು ಅನ್ನುವಂಥದ್ದು ಗಮನಿಸಬೇಕಾದ್ದು. ಆಮದು ಆದದ್ದು ಕೂಡ ಮತ್ತೆ ಮತ್ತೆ ಪುನರಾವರ್ತನೆ ಆಗದೆ ಇದ್ರೆ ಆ ಭಯ ಹೊರಟೋಗುತ್ತೆ. ಈಗ RCC ಅಂತ ಅನ್ನೋದು ಇದೆಯಲ್ಲ, RCC ಅಂದ್ರೇನು? ರೀಇನ್ಫೋರ್ಸ್ಡ್ ಸಿಮೆಂಟ್ ಕಾಂಕ್ರೀಟ್ ಅಂತ. ಈ ಅನುಭವ ಯಾರೋ ಹೆದರಿಸಿದ್ದು ರೀಇನ್ಫೋರ್ಸ್ ಆದ್ರೆ, ಅಲ್ಲ ಆ ಹುಡುಗ ಬೀದಿಲಿ ಹೋಗ್ತಿದಂತೆ, ಅವನ್ಗೆ ಆಕ್ಸಿಡೆಂಟ್ ಆಗ್ಬಿಡ್ತಂತೆ, ಇವನ್ಗೆ ಆಕ್ಸಿಡೆಂಟ್ ಆಗ್ಬಿಡ್ತಂತೆ. ನಾವು ಮತ್ತೆ ಮತ್ತೆ ಅದು ಪುನರಾವರ್ತನೆ ಜಾಸ್ತಿ ಆಗ್ತಾ ಆಗ್ತಾ ಭಯವೂ ಜಾಸ್ತಿ ಆಗುತ್ತೆ. ಪುನರಾವರ್ತನೆ ಕಮ್ಮಿ ಆದ್ರೆ ಏನಾಗುತ್ತೆ? ಭಯ ಕಮ್ಮಿ. ಈಗ ಸಾವನ್ನ ಸುದ್ದಿನ ಒಂದು 50-60 ಕೇಳ್ಬಿಡ್ತೀವಿ ಅಂತ ಇಟ್ಕೊಳ್ಳ 3 ದಿವಸದಲ್ಲಿ, ಅವಾಗ ನಮಗೆ ಭಯ ಶುರುವಾಗುತ್ತೆ. ಅಯ್ಯೋ, ನಾನು ಎಂದು ಸಾಯೋನೇನಪ್ಪ, ಇದನ್ನ ನಾನು ಕಡೆಗಣಿಸಕ್ ಆಗಲ್ಲ ಅಂತ. 1 ವಾರ ಯಾರದ್ದು ಸಾವಿನ ಸುದ್ದಿ ಬರಲಿಲ್ಲ, ನ್ಯಾಗ್ಲೆ ತಿರುಗಿ ಮರ್ತು. ಆದ್ರಿಂದ ಈ ಬಾಹ್ಯ ಭಯ ಸ್ಥಿರವಾದದ್ದಲ್ಲ, ಅನುಭವವನ್ನು ಆಧರಿಸಿದ್ದು. ಇದು ತುಂಬಾ ಗಮನಿಸಬೇಕಾದ. ಬಾಹ್ಯವಾದದ್ದು, ಅನುಭವವನ್ನು ಆಧರಿಸಿದ್ದು, ಏರಿಳಿತಕ್ಕೆ ಒಳಗಾಗುವಂಥದ್ದು. ಹಾಗಾದ್ರೆ ಭೀತಿ ಅಂದ್ರೆ ಏನು? ಈಗ ನಾನು ಭೀತಿಗೆ ಬರ್ತೀನಿ. ಭೀತಿ ಅಂದ್ರೆ ಬಾಹ್ಯ ಕಾರಣಗಳಿಂದ ಬಂದದ್ದಲ್ಲ, ಬಂದದ್ದು ಇರ್ಬೋದು. ಬಂದದ್ದರ ಜೊತೆಗೆ ನನಗೆ ಆ ಅನುಭವ ಆಗ್ಬೇಕು, ಹೆದರಿಕೆಯ ಅನುಭವ ಆಗ್ಬೇಕು. ಇದು ಅಲ್ಲಿ ಸೈನಿಕರು ಹೋಗ್ತಾ ಇದ್ದಾರೆ ಅಂತ ನೋಡ್ಬಿಟ್ಟೆ ಓಡ್ ಬಂದು ರಾಜನಿಗೆ ಬಂದು ಹೇಳ್ತಾನೆ, ಉತ್ತರನಿಗೆ ಬಂದು ಹೇಳ್ತಾನೆ, ನೋಡು ಕೌರವ ರಾಯನ ಸೇನೆ ದೊಡ್ಡದಾಗಿ ಬರ್ತಿದೆ ಅಂತ. ಆಗ ಉತ್ತರ ಹೇಳ್ತಾನೆ, ನೂಕು ಕುನ್ನಿಯ ನಾಹವದ ಭೀತ. ನೋಡಿ, ಭೀತ ಅನ್ನೋ ಪದ ಸೈನ್ಯನು ಹೆದರ್ಕೊಂಡು ಅಂತ ನಾವು ಮಾತಾಡ್ತೀವಿ. ನಮ್ಮ ಭಾಷೆ ನಿಜವಾಗಿ ಗೌರವ ಇಲ್ಲ, ಯಾವ ಪದಕ್ಕೂ ಅರ್ಥ ಗೊತ್ತಿಲ್ಲ. ಭಯ ಭಯ ಭೀತ ಹಾಕೊಳ್ಳೋದು ಬರ್ದಿಲ್ಲ, ಭಯ ಹಾಕೊಳ್ಳೋದು ಅಂತ ಅವ್ನು ಬರ್ದಿಲ್ಲ ಕುಮಾರವ್ಯಾಸ. ಅದರಿಂದ ಭೀತಿ ಅಂದ್ರೆ ನನಗೆ ಅದು ಅನುಭವಕ್ಕೆ ಬರ್ಬೇಕು, ನಾನು ಹಣೆ ಬೆವರ್ಬೇಕು, ನನ್ಗೆ ಗಾಬರಿ ಆಗ್ಬೇಕು, ಮಾತಾಡಕ್ಕೆ ಆಗ್ಬಾರ್ದು. ನೇರವಾದ ಅನುಭವಕ್ಕೆ ನಾವು ಯಾವಾಗ ಒಳಗಾಗ್ತೀವಿ, ಅನುಭವದ ಸುಳಿಗೆ ಯಾವಾಗ ಸಿಕ್ಕಾಕೋತೀವಿ, ಆಗ ಭಯ ಭೀತಿ. ಭಯವಿಲ್ಲದೆ ಇದ್ರೂ ಭೀತಿ ಸೃಷ್ಟಿ ಆಗ್ಬೋದು ಅನುಭವದಿಂದ. ಅಲ್ವೇ? ನಾವ್ ಯಾವುದು ಕಾಯಿಲೆ ಕೇಳಿಲ್ಲದೆ ಇದ್ರೂ ಕೂಡ ಕೂತ್ಕೊಂಡ್ರೆ
ಎದ್ದೇಳಕ್ ಹೋದ್ರೆ ಕಾಲೆಲ್ಲ ಜುಮಾನ್ ಅಂತಂದ್ರೆ ಇದ್ರಿಂದ ನಾವೆಲ್ಲೂ ಕೇಳಿರಲ್ಲ, ಆದ್ರೂ ಭಯ ಆಗುತ್ತೆ. ಅಲ್ಲಿ ಭಯ ಆಗಲ್ಲ, ಭೀತಿ ಆಗಲ್ಲ. ಇದು ಗಮನಿಸ್ಬೇಕಾದ. ಹೀಗಾಗಿ ಸಮಾನಾರ್ಥಕ ಶಬ್ದಗಳನ್ನ ನಾವೇನ್ ಮಾಡ್ತೀವಿ ಅಂದ್ರೆ, ಎರಡು ಯಾಕೆ ಬೇಕು, ಯಾವುದೋ ಒಂದಿದ್ರೆ ಆಯ್ತು ಅಂತ ಯಾವುದೋ ಒಂದು ಪದ ಬಳಸ್ತಾ ಇದ್ದೀವಿ. ಹಾಗಾಗಿ ಭಯ, ಭೀತಿ ಅಂದ್ರೆ ನೇರವಾಗಿ ಹೇಳೋದಾದ್ರೆ ಭಯ ಇಂಡ್ಯೂಸ್ಡ್, ಪ್ರೇರಿತ, ಇನ್ನೊಬ್ಬರ ಅನುಭವದಿಂದ ಪ್ರೇರಿತ. ಭೀತಿ ಅನ್ನೋದು ಸ್ವಾನುಭವದಿಂದ ಪ್ರೇರಿತ. ಇಷ್ಟೇ ವ್ಯತ್ಯಾಸ. ನನಗೇ ಅದಾಗ್ಬಿಟ್ಟಾಗ, ಸ್ವಾನುಭವ ಆಗ್ಬಿಟ್ಟಾಗ ಆಗೋ ಭಯ ಬೇರೆ, ಯಾರೋ ಹೇಳಿದ್ದನ್ನು ಕೇಳೋ ಭಯ ಬೇರೆ. ಈಗ ಪಕ್ಕದ ಮನೆ ಮಗು ಬಿದ್ದಿದೆ ಅಂದ್ರೆ ನಮ್ಗೆ ಅಷ್ಟೊಂದು ನೋವಾಗಲ್ಲ. ನಮ್ಮ ಮಗು ಬಿದ್ದಿದೆ ಅಂದ್ರೆ ನಮ್ಗೆ ಅವಾಗ ತುಂಬಾ ಗಾಬರಿ ಆಗುತ್ತೆ. ಇನ್ನೊಂದು ವೆಹಿಕಲ್ ಬಂದ್ಬಿಡ್ತೋ ಏನೋ ಅಂತ ಓಡ್ ಹೋಗ್ತೀವಿ, ಆ ಮಗು ಎಲ್ಲ ಹೇಳ್ತಾ ಕೂತಿದ್ಯೋ ಅಂತ. ಹೀಗೆ ಈ ಭಯ, ಆಮದುಗೊಂಡ ಭಯವನ್ನ ಸ್ವಂತವಾಗಿಸಿಕೊಳ್ತಿದೀವಲ್ಲ, ಅದನ್ನ ಭೀತಿ ಅಂತ ಕರೀತಾರೆ. ಈಗ ಭೀತಿಗೂ ಭಯಕ್ಕೂ ಇರೋ ಸಂಬಂಧಕ್ಕೆ ಬರೋಣ. ಭೀತಿಗೂ ಭಯಕ್ಕೂ ಏನ್ ಸಂಬಂಧ? ಭಯದಿಂದ ಭೀತಿಯೋ, ಭಯದಿಂದ ಭೀತಿ ಕಮ್ಮಿ ಆಗುತ್ತೋ? ಈ ಪ್ರಶ್ನೆ ಹಾಕೊಂಡ್ರು ಇದು ಗೋಜಲಿನ ಉತ್ತರ. ಎಷ್ಟು ಸ್ವಾರಸ್ಯವಾಗಿದೆ ನೋಡಿ. ಮುಂಚೆನೆ ನಂಗೆ ಭಯ ಅಂತ ಗೊತ್ತಿರೋದ್ರಿಂದ, ಹಾವು ಬರ್ಬೋದು ಅಂತ ಗೊತ್ತಿದ್ರಿಂದ ಟಾರ್ಚ್ ಹಾಕೊಂಡು ಸುತ್ತ ನೋಡಿ ಎಲ್ಲೂ ಯಾವ್ದು ಹಾವು ಬರ್ತಿಲ್ಲ ಅಂತ ಹೋಗ್ತೀನಿ. ಅದರಿಂದ ಭಯದಿಂದ ಭೀತಿ ಕಡಿಮೆ ಆಯ್ತು. ಇನ್ನೊಂದ್ಸರಿ ಅಯ್ಯೋ ಅವರೆಲ್ಲ ಹಾಗೆ ಹೇಳಿದ್ದಾರೆ, ನಂಗೆ ಏನಾಗುತ್ತೋ ಅಂತ ಅಂದ್ಬಿಟ್ಟು ಅನುಭವ ಆಗಕ್ ಮುಂಚೆನೆ ನಾ ಹೆದರ್ಕೊಂಡ್ಬಿಡ್ತೀನಿ. ಉತ್ತರ ಅನುಭವ ಆದ್ಮೇಲೆ ಹೆದರ್ಕೊಂಡ ಅಂತ ಅನ್ಕಿಸ್ಕೋತೀವಲ್ಲ, ನಾವು ಉತ್ತರಂಗಿನ ಕಡೆ ಕೆಲವು ಸರಿ ಆಗ್ದಲೇನೆ ಹೆದರ್ಕೋತೀವಿ. ನಮ್ಮ ರಾಜರತ್ನಂ ಗುರುಗಳು ಹೇಳಿದ ಹಾಗೆ, ಇಲ್ದಿದ್ ಹತ್ತಿನ ಹಿಂಜಿ ಸಿಕ್ತಿದ್ ಬಿತ್ತ ಹುಡ್ಕಕ್ ಹೋಗಿ ರಾಂಗ್ ಮಾಡ್ಬೇಡ ನಂಜಿ ಅಂತ ಹೇಳ್ತಾರೆ. ಇಲ್ಲದೆ ಇರೋ ಹತ್ತಿನ ಹಿಂಜ್ಬಿಟ್ಟು ಸಿಕ್ಕದೇ ಇರೋ ಬಿತ್ತ ಹುಡ್ಕೋ ಹಾಗೆ ಮಾಡ್ಬಿಡುತ್ತೆ ಆ ಭಯ. ಆದ್ದರಿಂದ ಧೈರ್ಯವಾಗಿರೋನ್ಗೆ ಬೇರೆ ಬೇರೆ ಕಥೆಗಳು ಹೇಳ್ಬಿಟ್ಟು, ಈಗ ನೋಡಿ ನಾವು ಹಾವು ಕಚ್ಚಿದ ಕತೆ ನಾವು ಕೇಳಿದೀವಿ, ಮಗು ಕೇಳಿಲ್ಲ, ಅದಕ್ಕೆ ಭಯ ಇಲ್ಲ. ನಮಗ್ ಭಯ ಯಾಕೆ? ಆ ಹಾವು ಕಚ್ಚಿದ ಕತೆ ಕೇಳ್ಬಿಟ್ಟಿದೀವಿ. ಹಾಗಾಗಿ ಭಯದಿಂದ ಭೀತಿ ಹೆಚ್ಚಾಗ್ಬೋದು, ಕಮ್ಮಿ ಆಗ್ಬೋದು. ಭಯದಿಂದ ಮುನ್ನೆಚ್ಚರಿಕೆ ವಹಿಸಿದ್ರೆ ಭೀತಿ ಕಮ್ಮಿ ಆಗುತ್ತೆ. ಭಯವನ್ನು ಅತಿರಂಜಿತವಾಗಿ ಕಲ್ಪಿಸಿಕೊಂಡರೆ ಆ ಭಯ ಭೀತಿಯನ್ನ ಹೆಚ್ಚು ಮಾಡುತ್ತೆ ಅನ್ನುವಂಥದ್ದು ಗಮನಿಸಬೇಕಾದ್ದು. ಭಯದಿಂದ ಮುನ್ನೆಚ್ಚರಿಕೆ ಬರುತ್ತೆ, ಭೀತಿಯಿಂದ ಏನಾಗುತ್ತೆ? ಭೀತಿಯಿಂದ ಸಮಸ್ಯೆಯನ್ನು ಎದುರಿಸೋದೇ ಕಷ್ಟ ಆಗ್ಬಿಡುತ್ತೆ. ಹೆದರ್ಕೊಂಡ್ಬಿಟ್ರೆ ಏನಾಗುತ್ತೆ? ತಮ್ಮ ಉತ್ತರನೇ ಹೊಳೆಯೋದಿಲ್ಲ. ಇದನ್ನ ನಾನು ಬಹಳ ಹಿಂದೆ ಒಂದು ಜಾಲನ್ಯಾಸದಲ್ಲಿ ಹೇಳಿದ್ದೆ, ಈಗ ಪುನರಾವರ್ತನೆ ಮಾಡ್ತೀನಿ. ಮೇಷ್ಟ್ರುಗಳಿಗೆ ಪುನರಾವರ್ತನೆ ಮಾಡದೇ ಇರಕ್ಕಾಗದೇ ಇಲ್ಲ, ದಯವಿಟ್ಟು ಕ್ಷಮಿಸಿ. ಆಗ್ಬೇಕು, ನೀವು ಮೇಷ್ಟ್ರು ಅಲ್ಲೇ ಇದ್ರು ನೋಡಿ. ಶಿರಾಳಕೊಪ್ಪದಲ್ಲಿ ನಮ್ಮ ಸ್ನೇಹಿತರಿದ್ರು. ಅವ್ರ ಅಲ್ಲಿ ತುಂಬಾ ಹಾವುಗಳು ಬರೋದಂತೆ. ಹಾವುಗಳು ಬರ್ತಾ ಇದೆ, ಮನೇಲಿ ಇರಕ್ಕಾಗಲ್ಲ ಅಂತ ನಮ್ಮ ಸ್ನೇಹಿತರು ಕೋಲಾರದವ್ರು ಹೋಗಿ ಹೇಳಿದ್ರೆ, ಅಯ್ಯೋ ಅದ್ರ ಪಾಡಿಗೆ ಅದು ಬರುತ್ತೆ ಹೋಗುತ್ತೆ, ನಿಮ್ಮ ಪಾಡಿ ನೀವು ಮಲಿಕೊಂಡು ನಿದ್ದೆ ಮಾಡಿ ಹಾಗೆ ಅಂತ ಹೇಳೋರಂತೆ. ಅಲ್ಲಿ ಜನ ಹಾಗೆ, ಅಲ್ಲಿ ನಾಗರಹಾವನೇ ತಂದು ಪೂಜೆ ಮಾಡ್ತಾರೆ ನಾಗರ ಪಂಚಮಿ ದಿವಸ. ಇವತ್ತು ನಾಗರ ಪಂಚಮಿ ವಿಶೇಷವಾಗಿ, ಅದಕ್ಕೆ ನಾಗರಹಾವಿನ ಉದಾಹರಣೆ ಜಾಸ್ತಿ ಬಂದಿದೆಯೋ ಏನೋ ನನ್ನ ಸುಪ್ತ ಪ್ರಜ್ಞೆಯಲ್ಲಿ ಗೊತ್ತಿಲ್ಲ ನನಗೆ. ಆ ಹಾವು ಬಂದು ಬುಸ್ಕೊಡ್ತಿತ್ತಂತೆ. ಒಂದ್ ದಿವಸ ಇವ್ರು ಎದ್ದು ನೋಡಿದಾಗ ಹಾವು ಬಂದಿದೆ ಅಂತ ಇವ್ರು ಎಚ್ಚರಿಕೆ ಇದ್ರದ್ದು. ಮುಂಚೆನೆ ಭಯನೂ ಇತ್ತು, ಭೀತಿಯೂ ಆಯ್ತಲ್ಲ ಹಾವು ನೋಡಿ. ಆ ಬುಸ್ಕೊಟ್ಟಿದ್ದಕ್ಕೆ ಅಲ್ಲಿ ಇಲಿ ಮರಿಗಳು ತಪ್ಪಿಸ್ಕೊಂಡು ಹೋಗ್ತಿದ್ದವು. ಆ ಬುಸ್ಕೊಟ್ಟ ಶಬ್ದ ಕೇಳ್ಬಿಟ್ಟು ಅಲ್ಲೇ ಗಡ 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 ನಡುತ್ತಾ ಅಲ್ಲೇ ನಿಂತಿದ್ವಂತೆ. ಈ ಹಾವು ಹೋಗ್ಬಿಟ್ಟು ಅದನ್ನೆಲ್ಲ ನುಂಗ್ಬಿಡ್ತಂತೆ. ಆದ್ದರಿಂದ ಗೆಲ್ಲುವ ಒಂದು ಆಟದಲ್ಲಿ ಭೀತಿ ಹುಟ್ಟಿಸೋದು ಒಂದು ಆಯುಧ. ಈಗ ನೋಡಿ, ಸಿಂಹ, ಹುಲಿ, ಇದು ಜಿಂಕೆನ ಬೇಟೆ ಆಡ್ಬೇಕು ಅಂತ ಇಟ್ಕೊಳ್ಳೋಣ. ಜಿಂಕೆನೂ ವೇಗವಾಗಿ ಓಡುತ್ತೆ, ಜಿಂಕೆ ವೇಗ ಅಂತ ನಾವೇ ಹೇಳ್ತೀವಿ. ಅದು ತಪ್ಪಿಸ್ಕೊಂಡ್ಬಿಡುತ್ತೆ. ಅದಕ್ಕೆ ಏನ್ ಮಾಡುತ್ತೆ ಅಂತಂದ್ರೆ, ಸಿಂಹ ಒಟ್ಟಿಸ್ಕೊಂಡು ಅದ್ರ ವೇಗಕ್ಕೆ ಇದು ಒಟ್ಟಿಸ್ಕೊಂಡು ಹೋಗೋದಿಲ್ಲ. ಮೊದಲು ಅಲ್ಲಲ್ಲೇ ಕಾಣಿಸ್ಕೊಳ್ಳುತ್ತೆ, ಜಿಂಕೆ ಹೆದರ್ಕೊಂಡು ಓಡೋಗುತ್ತೆ. ತಿರ್ಗಿ ಇನ್ನೊಂದ್ಸರಿ ಕಾಣಿಸ್ಕೊಳುತ್ತೆ, ಓಡುತ್ತೆ. ಮೊದಲು ಜಿಂಕೆ ಕೈಲೆಲ್ಲ ಓಡಿಸ್ಬಿಟ್ಟು ಸುಸ್ತಾದ್ಮೇಲೆ ಇದು ಹೋಗಿ ಇದು ವೇಗವಾಗಿ ಹೋಗಿಲ್ವಲ್ಲ, ಇದು ವೇಗವಾಗಿ ಹೋಗೋದನ್ನ ಅಟ್ಯಾಕ್ ಮಾಡುತ್ತೆ. ಈ ತರ ಮಾಡಿ ಅದು ಜಿಂಕೆಯನ್ನ ಬೇಟೆ ಆಡುತ್ತೆ ಅಂತ ಹೇಳ್ತಾರೆ. ಹೀಗೆ ಹೇಳೋದಾದ್ರೆ ಏನಾಗುತ್ತಪ್ಪ ಅಂತಂದ್ರೆ, ಭೀತಿ ನಮಗೆ ಸಮಸ್ಯೆಯ ಪರಿಹಾರ ಹುಡುಕೋದಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದ ಭಯ ಬಂದಾಗಲೂ ಅದನ್ನ ಭೀತಿ ಆಗಿಸಿಕೊಳ್ಳದೆ ಎಚ್ಚರಿಕೆ ಇದ್ರೆ ನಮ್ಮ ಜೀವನ ಸುಗಮವಾಗತ್ತೆ. ಎಚ್ಚರಿಕೆ ತಪ್ಪಿದರೆ
ಏನಾಗುತ್ತೆ, ಆ ಭೀತಿಯೇ ನಮ್ಮನ್ನ ಕೊಂದು ಬಿಡುತ್ತೆ. ಒಂದು ಸಿನಿಮಾ ಹಾಡು ಸತಿಶಕ್ತಿ ಅನ್ನೋದ್ರಲ್ಲಿ ಅವ್ರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಮಾತೆಗೆ ಮಿಗಿಲಾದ ದೇವರಿಲ್ಲ, ಭೀತಿಗೆ ಮಿಗಿಲಾದ ಭೂತವಿಲ್ಲ. ಎರಡು ಸಾಲಲ್ಲೇ ಹೆಂಗ್ ಹೇಳಿದಾರೆ ನೋಡಿ, ಭೀತಿಗೆ ಮಿಗಿಲಾದ ಭೂತವಿಲ್ಲ. ಭಯಕ್ಕಿನ್ನ ದೊಡ್ಡ ಭೂತ ಯಾವುದು? ಭೀತಿ. ಅದರಿಂದ ನಾವು ಭಯ ಭೀತಿಗಳಲ್ಲಿ ಯಾವ್ದಕ್ಕೆ ಜಾಸ್ತಿ ಹೆದರ್ಕೋಬೇಕು ಅಂದ್ರೆ ಭಯಕ್ಕಿಂತ ಹೆಚ್ಚಿಗೆ ಭೀತಿ ಹೆದರ್ಕೋಬೇಕು. ಯಾಕೆ ಅಂದ್ರೆ ಭಯ ನಮ್ಗೆ ಅದು ಕಂಗಾಲಾಗಿಸಿದ್ರು ಕೂಡ ಆಲೋಚನೆ ಮಾಡಕ್ಕೆ ಅವಕಾಶ ಮಾಡಿಕೊಡುತ್ತೆ. ಈ ಭೀತಿ ಆಲೋಚನೆಯೂ ಆಗದ ಹಾಗೆ ಅದು ಹೆಚ್ಚು ಕಡಿಮೆ ಅನಸ್ತೇಷ ಕೊಟ್ಟ ಹಾಗೆ, ಅಂದ್ರೆ ಅರಿವಳಿಕೆ ಕೊಟ್ಟ ಹಾಗೆ. ಅರಿವಳಿಕೆ ಕೊಟ್ಟು ಜನರನ್ನ ಹೇಗೆ ನಿಷ್ಕ್ರಿಯ ಮಾಡ್ಬಿಡ್ತೀವೋ ಹಾಗೆ ಭೀತಿ ಏನಾಗುತ್ತೆ, ಅರಿವಳಿಕೆ ಕೊಟ್ಟು ಹಾಳು ಮಾಡಿದಾಗ ಆಗ್ಬಿಡುತ್ತೆ ಅನ್ನೋವಂಥದ್ದು. ಭಯದಲ್ಲಿ ಪರಿಣಾಮದ ಬಗ್ಗೆ ಕಲ್ಪನೆ ಬರುತ್ತೆ ಮುಂಚೆನೆ. ನಾನು ಹೋದ್ರೆ ಅಲ್ಲಿ ಮೊದಲೇ ಹಾವುಗಳ ಕಾಟ, ಹುಷಾರಾಗಿರ್ತೀನಿ ಅಂತ ಇರ್ತೀನಿ ನಾನು. ಪರಿಣಾಮದ ಕಲ್ಪನೆಯನ್ನು ಬರುತ್ತೆ. ಪರಿಹಾರದ ಚಿಂತೆ ಮಾಡಿದರೆ ಭಯ ಒಳ್ಳೇದೆ. ಪರಿಹಾರದ ಚಿಂತೆ ಮಾಡದಿದ್ರೆ ಭಯವೂ ಕೂಡ ಭೀತಿಯಷ್ಟೇ ಕೆಟ್ಟದ್ದಾಗ್ಬಿಡುತ್ತೆ. ಕಂಡು ಇದು ನಾವು ಹಳ್ಳಕ್ಕೆ ಬೀಳೋದು ಅಂತಾರಲ್ಲ, ಅದು ಇಂಗ್ಲಿಷ್ನಲ್ಲಿ ಈ ಭಯಕ್ಕೆ ಒಂದು ಗಾದೆ ಇದೆ. ಏನದು? ಬರ್ಂಟ್ ಚೈಲ್ಡ್ ಡೆಡ್ಸ್ ದಿ ಫೈರ್ ಅಂತ. ಬರ್ಂಟ್ ಚೈಲ್ಡ್ ಡೆಡ್ ದಿ ಫೈರ್ ಅನ್ನುವಾಗ ಬೆಂಕಿಗೆ ಹೆದರುವ ಮಗು ಆ ಕೈ ಸುಟ್ಕೊಂಡ್ಬಿಟ್ಟಿದೆ ಒಂದ್ಸರಿ. ಅದರಿಂದ ಈ ಗಾದೆ ಹೇಳ್ತಾ ಇರೋದು ಭಯವನ್ನು ಕುರಿತೋ ಭೀತಿಯನ್ನು ಕುರಿತೋ? ಭೀತಿಯನ್ನು ಕುರಿತು. ಯಾಕಂದ್ರೆ ಇಟ್ ಹ್ಯಾಸ್ ಆಲ್ರೆಡಿ ಬರ್ನ್ಡ್ ಇಟ್ಸ್ ಹ್ಯಾಂಡ್ಸ್. ಆಮೇಲೆ ಭಯ ಬಂದಿದೆ, ಅದಕ್ಕೆ ಮುಂಚೆ ಬಂದಿರಲಿಲ್ಲ ಅದಕ್ಕೆ. ಅದರಿಂದ ಭಯವಿಲ್ಲದೆ ಭೀತಿ ಬಂತು. ಭೀತಿ ಆ ಮಗುವಿಗೆ ಇದನ್ನ ಅದು ಬೆಂಕಿ ಕಂಡ್ರೆ ಹೆದರ್ಕೊಳ್ಳೋ ಹಾಗೆ ಮಾಡ್ಬಿಡ್ತು. ಇದು ತುಂಬಾ ಗಮನಿಸಬೇಕಾದ್ದು. ನಾವು ನಿಧಾನವಾಗಿ ಆಲೋಚನೆ ಮಾಡಬೇಕು. ಈ ಭಯವನ್ನ ಭೀತಿ ಮಾಡ್ಕೊಳ್ಳೋದು ಹಾಗಿರೋದಕ್ಕೆ ಏನು ಎಚ್ಚರಿಕೆ ವಹಿಸಬೇಕು ಅನ್ನೋಕ್ಕೋಸ್ಕರ ಇದನ್ನೆಲ್ಲ ಇಷ್ಟೆಲ್ಲ ವಿಸ್ತಾರವಾಗಿ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಭಯ ಆಲೋಚನೆಗೆ ಅವಕಾಶ ಮಾಡಿಕೊಡುತ್ತೆ. ಆ ಆಲೋಚನೆ ಮಾಡದೆ ಹೋದ್ರೆ ಭೀತಿಗೆ ಸಿಕ್ಕಾಕೋತೀವಿ. ಕನ್ನಡದಲ್ಲಿ ಇದಕ್ಕೆ ಸಮಾಂತರ ಗಾದೆ ಇದೆಯೇ ಅಂತ ನಾನು ನಿನ್ನೆ ರಾತ್ರಿ ನಿದ್ದೆ ಬರಲಿಲ್ಲ, ಯೋಚನೆ ಮಾಡ್ತಾ ಇದ್ದೆ. ಅಲ್ಲಿ ಒಂದು ಸ್ವಲ್ಪ ಹೀನಾರ್ಥದ ಗಾದೆ ಇದೆ. ಅದನ್ನ ನೀವು ಗಾದೆ ಆಶೆಯನ್ನು ಮಾತ್ರ ತಗೋಬೇಕು. ಇಲ್ಲಿ ಮಗು ಕೈ ಸುಟ್ಕೊಂಡಿದ್ದನ್ನು ಹೇಳಿದ್ರೆ ಕನ್ನಡದಲ್ಲಿ ಇನ್ನೂ ಹೊರಟಾಗಿ ಹೇಳಿದ್ದಾರೆ, ಅಂಡು ಸುಟ್ಟು ಗಂಡನ್ ಎಂದೂ ಮರೆಯಲ್ಲ ಅಂತ. ಅಂದ್ರೆ ಇಲ್ಲಿ ಗಂಡ ಹೆಂಡತಿಗೆ ಕ್ರೂರವಾಗಿ ನಡ್ಕೊಂಡಿದ್ದನ್ನ ಮರೆಯಲ್ಲ ಅಂತ. ಕೂತ್ಕೊಂಡಾಗೆಲ್ಲ ನೋವಾಗುತ್ತಲ್ಲ, ಅವಾಗ ಹೇಗೆ ಮರೆಯೋದು ಅಂತ. ಏನೇ ಆಗ್ಲಿ, ಇಡೀ ಜಗತ್ತನ್ನೇ ಭಯ ಭೀತಿ ಎರಡು ಕಾಡಿದೆ ಅನ್ನೋದ್ರಲ್ಲಿ ಭಯವಾಗಿ ಪ್ರಾರಂಭವಾದದ್ದು ಭೀತಿಯಾಗಿ ಕೊನೆಗೊಂಡಿತು ಅನ್ನುವಂಥದ್ದು. ಭಯ ವಿಹ್ವಲ ಅಂದ್ರೆ ಅದಕ್ಕೆ ಸಿಕ್ಕಾಕೊಂಡಿರೋದು ಅಂತ. ವಿಹ್ವಲ ಅನ್ನೋದು ಭೀತಿಯನ್ನೇ ಸೂಚಿಸುತ್ತೆ ಅನ್ನುವಂಥದ್ದು ಗಮನಿಸಬೇಕು. ಭೀತಿ ಬರೇ ಆಲೋಚನೆ ಮಾಡಕ್ ಬಿಡೋದಿಲ್ಲ ಅಂತ ಅಷ್ಟೇ ಅಲ್ಲ. ಅದೇನಾಗುತ್ತೆ ಅಂದ್ರೆ ಸ್ವವಿಶ್ವಾಸ ಇದೆಯಲ್ಲ, ನನ್ನ ಮೇಲೆ ನನಗಿರೋವಂಥ ಸೆಲ್ಫ್ ಫೈತ್ ಇದೆಯಲ್ಲ, ಅದನ್ನು ಹಾಳು ಮಾಡಿಬಿಡುತ್ತೆ. ಅದಕ್ಕೇನೆ ನಮಗೆ ಭಯ 1000 ಬರಲಿ, ಅದನ್ನ ಭೀತಿಯಾಗೋಕ್ ಬಿಡಬಾರ್ದು ಅನ್ನೋವಂಥದ್ದು ತುಂಬಾ ಗಮನಿಸಬೇಕಾಗಿರೋವಂಥದ್ದು. ಭಯ ಅನ್ನೋದು ಕಲ್ಪನೆ, ಭೀತಿ ಅನ್ನೋದು ಅನುಭವ. ಇದು ತುಂಬಾ ಗಮನಿಸಬೇಕಾದ್ದು. ಅದು ಕಾಲ್ಪನಿಕವಾಗಿ ಬಂದದ್ದು, ಇನ್ನೊಬ್ರು ಹೇಳಿದ್ರಿಂದ ಬಂದದ್ದು ಕಲ್ಪನೆ. ಭೀತಿ ಅನ್ನೋದು ವಾಸ್ತವವಾದಂಥ ಅನುಭವ ಅನ್ನುವಂಥದ್ದನ್ನ ಗಮನಿಸಬೇಕಾದ್ದು. ಇಂಗ್ಲಿಷ್ನಲ್ಲಿ ಇನ್ನೊಂದು ಗಾದೆ ಇದೆ, ಇನ್ವೆಂಟೆಡ್ ಫಿಯರ್ಸ್ ಆರ್ ಗ್ರೇಟರ್ ದ್ಯಾನ್ ಆಕ್ಚುಯಲ್ ಫಿಯರ್ಸ್ ಅಂತ. ಅಂದ್ರೆ ಇನ್ವೆಂಟೆಡ್ ಫಿಯರ್ಸ್ ಯಾವ್ದದು? ಭಯ. ಆಕ್ಚುಯಲ್ ಫಿಯರ್ ಅದನ್ನು ಎದುರಿಸಿದಾಗಿರೋ ಭೀತಿ. ಕೆಲವೊಮ್ಮೆ ನಮ್ಮ ಭೀತಿ ಇದೆಯಲ್ಲ, ಅದು ವ್ಯತಿರೇಕದ ಕೆಲಸ ಮಾಡ್ಬಿಡುತ್ತೆ ಗಾಬರಿಗೆ. ಭಯ ಹಾಗೆ ಮಾಡೋದಿಲ್ಲ. ಅದಕ್ಕೋಸ್ಕರ ಇನ್ವೆಂಟೆಡ್ ಫಿಯರ್ಸ್ ಆರ್ ಗ್ರೇಟರ್ ದ್ಯಾನ್ ಆಕ್ಚುಯಲ್ ಫಿಯರ್ಸ್ ಅಂತ ಹೇಳ್ತಾರೆ. ಇನ್ನೊಂದೇನಂದ್ರೆ, ಒಂದು ಕಥೆ ಹೇಳ್ತಾರೆ. ಒಬ್ಬ ಆನೆಯನ್ನ ಏನ್ ಮಾಡ್ತಿದ್ದ, ಕಬ್ಬಿಣದ ಸರಪಳಿ 4 ಕಾಲನ್ನು ಕಟ್ಟಾಕಿ ಹೋಗ್ತಿದ್ದ.
ಹೊಸದಾಗಿ ಪಳಗಿರೋ ಆನೆ ಆಮೇಲೆ ಕಿತ್ಕೊಂಡು ಹೊಟ್ಟೋದ್ರೆ ಕಿತ್ತಾಕೊಂಡು ಹೋಗ್ತಿದ್ದ ಅವನು, ಕಟ್ ಹಾಕ್ಬಿಟ್ಟು ಹೋಗ್ತಿದ್ದ. ಒಂದ್ಸರಿ ಏನ್ ಮಾಡ್ದ ಅವನು, ಆ ಕಬ್ಬಿಣ ಸರಪಳಿ ಎಲ್ಲೋ ಅಲ್ಲಿ ಅವನು ಇಟ್ಟ ಕಡೆ ಇರ್ಲಿಲ್ಲ, ಎಲ್ಲೋ ಹೊರಟೋಗಿತ್ತು. ಈಗ ಅಷ್ಟ ತನಕ ಏನ್ ಮಾಡ್ಬೇಕು ಅಂದ್ಬಿಟ್ಟು ಅವನ್ ಏನ್ ಮಾಡ್ದ, ಆನೆನ 4 ಕಾಲ್ನು ಹಗ್ಗದಲ್ಲಿ ಕಟ್ ಹಾಕ್ಬಿಟ್ಟು ಹೋಗಿ ಸರಪಳಿ ತಗೊಂಡ್ಬಂದ. ಈ ಆನೆ ಹೋಗ್ಬಹುದಾಗಿತ್ತಲ್ವಾ, ಇದೋರಾಗ ಎಳ್ದಿದ್ರೆ 4 ಹಗ್ಗ ತಡೆಯುತ್ತೆ ಆನೆಗೆ, ಆನೆಯ ಬಲಕ್ಕೆ. ಆದ್ರೆ ಆನೆ ಹೋಗೇ ಇರಲಿಲ್ಲ. ಯಾಕೆ ಹೋಗಿರ್ಲಿಲ್ಲ? ಯಾಕೆ ಹೋಗ್ಲಿಲ್ಲ ಆನೆ? ಯಾಕೆ ಅಂದ್ರೆ ಹಿಂದೆಲ್ಲ ಸರಪಳಿನ ಕಟ್ಟಿಸ್ಕೊಂಡು 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 ಏನಾಗ್ಬಿಟ್ಟಿತ್ತು ಆನೆಗೆ, ಅದು ಏನ್ ಕಟ್ಟಿದ್ರು ಅದು ಕಬ್ಬಿಣದ್ದೇ ಇರಬೇಕು ಅಂತ ಮಾಡಿತ್ತು. ಅಂದ್ರೇನು, ಭಯವನ್ನ ಹೋಗ್ಲಾಡಿಸ್ಬೋದು, ಭೀತಿಯನ್ನು ಹೋಗ್ಲಾಡಿಸೋದು ಕಷ್ಟ. ಯಾಕೆಂದ್ರೆ ಅದು ಬಂದ್ಬಿಟ್ಟಿತ್ತು. ಯಾಗ ಅವನ್ ಕಟ್ಟಾಕಿದ ಅಂತಾನೆ ಕಬ್ಬಿಣ ಸರಪಳಿಯಲ್ಲೇ ಕಟ್ಟಾಕಿರ್ಬೇಕು ಅನ್ನುವಂಥದ್ದು. ಇತ್ತೀಚೆಗೆ ಕೂಡ ಒಂದು ಫೇಸ್ಬುಕ್ ಅಲ್ಲಿ ಒಂದು ಪ್ರಸಂಗನ ವಿಡಿಯೋ ಮಾಡಿ ಹಾಕಿದ್ರು, AI ನಲ್ಲಿ ವಿಡಿಯೋ ಮಾಡಿ ಹಾಕಿದ್ರು. ಅದು ನಾನು ಬಾಲ್ಯದಲ್ಲೇ ಓದಿದ್ದ ಪ್ರಸಂಗ. ಅದು ಏನಪ್ಪಾ ಅಂದ್ರೆ, ಅದು ಮನೋವಿಜ್ಞಾನಿಯೊಬ್ಬ ಮಾಡಿದ ಪ್ರಯೋಗ. ಒಂದು ನೀರಿನ ತೊಟ್ಟಿ, ಅದರಲ್ಲಿ ಸಣ್ಣ ಸಣ್ಣ ಮೀನುಗಳು ಮತ್ತೆ ದೊಡ್ಡ ಮೀನುಗಳನ್ನ ಹಾಕಿ, ಆ ಸಣ್ಣ ಮೀನ್ಗೂ ದೊಡ್ಡ ಮೀನ್ಗೂ ಮಧ್ಯೆ, ದೊಡ್ಡ ಮೀನು ಹೋಗಿ ನುಂಗ್ಬಿಡುತ್ತಲ್ಲ, ಮಧ್ಯೆ ಒಂದು ಗಾಜಿನ ಫಲಕ ಹಾಕಿದ್ನಂತ. ಗಾಜಿನ ಫಲಕ ಹಾಕಿದಾಗ ಏನ್ ಮಾಡ್ತು, ಈ ದೊಡ್ಡ ಮೀನು ಆ ಸಣ್ಣ ಮೀನು ಹಿಡಿಯೋಕೋಸ್ಕರ ಹೋಗಿ ಗುದ್ದೋದು. ಎಷ್ಟು ಸರಿ ಗುದ್ದಿದ್ರು ಕೂಡ ಆ ಗಾಜು ಒಡೆಯೋದಿಲ್ಲ. ಅದೇನಾಯ್ತು, ಒಂದ್ಸರಿ ಪ್ರಯತ್ನ ಪಡ್ತು, 2 ಸರಿ ಪ್ರಯತ್ನ ಪಡ್ತು, ಅತಿ ಶ್ರದ್ಧೆಯಾಗಿ ಮಾಡಿದಷ್ಟು ಅತಿ ಬೇಸರ ಉಂಟಾಗ್ಬಿಡ್ತು. ಕೊನೆಗೆ ಏನ್ ಮಾಡ್ತು, ಇದೆಲ್ಲ ಆಗಲ್ಲ ಅಂತ ಸುಮ್ಮನೆ ಒಂದ್ ಕಡೆ ಮಲ್ಕೊಂಡ್ಬಿಡ್ತು, ಒಂದ್ ಕಡೆ ಇತ್ತು ಅದ್ರ ಪಾಡ್ಗದ. ಈ ಮನೋವಿಜ್ಞಾನಿ ಏನ್ ಮಾಡ್ದ, ಆ ಗಾಜಿನ ತೆಗೆದ. ಆ ಗಾಜಿನ ತೆಗಿತಿದ್ದಾಗೆ ಈ ಸಣ್ಣ ಮೀನುಗಳು ಆ ಕಡೆಗೂ, ಅವು ಎಲ್ಲ ಕಡೆ ನೀರ್ ಕಡೆ ಎಲ್ಲ ಹೋಗ್ತಿರತ್ತು, ಹೋದ್ವು. ಆದರೆ ಆ ದೊಡ್ಡ ಮೀನು ಹತ್ರ ನೀರು ಬಂದ್ರೂ ಕೂಡ ಅದನ್ನು ಹಿಡಿಯಲಿಲ್ಲ. ಅದರಿಂದ ಭೀತಿಯಿಂದ ಏನಾದರೂ ನಾವು ಅತಿರೇಕವಾಗಿ ಅದಕ್ಕೆ ಸುಳಿಗೆ ಸಿಕ್ಕಾಕೊಂಡ್ರೆ ಈಚೆಗೆ ಬರೋದು ಕಷ್ಟ ಅನ್ನೋವಂಥದ್ದನ್ನ ಆ ಮನೋವಿಜ್ಞಾನಿ ಈ ಮೀನಿನ ವರ್ತನೆಯ ಮೂಲಕ ನಮಗೆ ತೋರಿಸ್ದ. ನಾವೇ ಯೋಚನೆ ಮಾಡೋಣ, ನಮ್ಮ ಜೀವನದಲ್ಲಿ ಕೂಡ ಎಷ್ಟೋ ಸರಿ ಪ್ರಯತ್ನ ಮಾಡಿದವರು ಸೋತ್ ಹೋಗ್ಬಿಟ್ಟು, 10 ಸರಿ ಸೋತ್ಬಿಟ್ರೆ ಇನ್ನೊಂದ್ಸರಿ ಅದನ್ನ ಮಾಡಕ್ಕೆ ಹೋಗೋದಿಲ್ಲ ನಾವು. ಆ ಮತ್ತೆ ಪ್ರಯತ್ನ ಮಾಡುವ ಗುಣ ಪ್ರಾಣಿಗಳಿಗೆ ಜಾಸ್ತಿ, ಮನುಷ್ಯನ ಕಡಿಮೆ. ಇದು ಇನ್ನೊಂದು ಮನೋವಿಜ್ಞಾನದ ಪ್ರಯೋಗ. ಅಂದ್ರೇನು, ಭೀತಿಯಿಂದ ಕೈಕಾಲು ಬಿದ್ದೋಗುತ್ತಲ್ಲ, ಆ ಬಿದ್ದೋಗುವ ಸ್ವಭಾವ ಮನುಷ್ಯನಿಗೆ ಪ್ರಾಣಿಗಳಿಗಿನ್ನ ಜಾಸ್ತಿ. ನೀವು ಯಾರು ಪ್ರಶ್ನೆ ಕೇಳಲಿಲ್ಲ ಯಾಕೆ ಅಂತ, ನಾನೇ ಹಾಕೊಂಡು ಹೇಳ್ತೀನಿ. ಯಾಕೆಂದ್ರೆ ಮನುಷ್ಯ ಸುಲಭವಾಗಿ ಕಲ್ಪನೆಗಳು ಮಾಡ್ಕೊಂಡ್ಬಿಡ್ತಾನೆ. ಭೀತಿಯನ್ನು ಉತ್ಪ್ರೇಕ್ಷೆ ಮಾಡಿಕೊಳ್ಳುವ ಗುಣ ಮನುಷ್ಯನಿಗೆ ಜಾಸ್ತಿ. ಅಂತ ಉತ್ಪ್ರೇಕ್ಷೆ ಇಲ್ಲದೆ ಮೀನೇ ಸಿಕ್ಕಾಕೊಂಡಿರುವಾಗ ಮನುಷ್ಯ ಸಿಕ್ಕಾಕೊಳ್ತಾ ಇರ್ತಾನೆ? ಖಂಡಿತ ಸಿಕ್ಕಾಕೊಳ್ತಾನೆ. ಹಾಗಾಗಿ ಭಯ ಭೀತಿ ಅನ್ನುವಂಥದ್ದನ್ನ ಮೀರೋದು ತುಂಬಾ ಕಷ್ಟ ಅಂತ. ಇನ್ನೊಂದು ಸ್ವಾರಸ್ಯವಾದ ಕಥೆ. ಒಂದು ಆನೆ ಕೆಸರೆ ಸಿಕ್ಕಾಕೊಂಡ್ಬಿಟ್ಟಿತ್ತು. ಏನೇನು ಮಾಡಿ ಎಲ್ಲರೂ ಎತ್ತಿದ್ರು ಹೇಳಿದ್ರು ಅದು ಸಹಕಾರ ಕೊಡ್ತಿರ್ಲಿಲ್ಲ. ಹೋಗಿ ಮಂತ್ರಿಗೆ ಹೇಳಿದ್ರು, ನೋಡಿ ಏನ್ ಮಾಡ್ರು, ಏನು ಮೇಲಕ್ಕೆ ಬರ್ತಿಲ್ಲ ಅಂತ. ಅದಕ್ಕೆ ಅವನು ಹೇಳ್ದ, ಒಂದು ಕೆಲಸ ಮಾಡಿ, ಆನೆನ ಯುದ್ಧಕ್ಕೆ ಹೋಗೋ ಕಹಳೆನ ಊದ್ಬಿಡಿ ಅಂತ. ಯುದ್ಧಕ್ಕೆ ಹೋಗೋ ಕಹಳೆ ಊದ್ಬಿಟ್ರೆ ಆನೆ ಹ್ಯಾಬಿಟ್ ತಾನೆ, ಅದು ಅಭ್ಯಾಸ ಬಲ ತಾನೆ, ನಾನು ಯುದ್ಧಕ್ಕೆ ಹೋಗ್ಬೇಕು ಅಂತ ಅದೇ ಎದ್ದು ಬಂದ್ಬಿಡ್ತಂತೆ. ಇವ್ರು ಯಾರು ಎತ್ತದಲ್ಲೇನೆ ಅಂತ. ಅಲ್ಲ, ಇದು ಕಾಲ್ಪನಿಕ ಕಥೆನೂ ಇರ್ಬೋದು, ನಂಗೆ ಗೊತ್ತಿಲ್ಲ. ಆದ್ರೆ ಪ್ರಶ್ನೆ ಏನಪ್ಪಾ ಅಂತಿದೆ, ಸಂದೇಶ ಏನು ಅನ್ನೋದನ್ನ ಗಮನಿಸ್ಬೇಕಾದ್ದು. ಅಂದ್ರೆ ಏನಾಗುತ್ತೆ, ನಮ್ಗೆ ಧೈರ್ಯ ಅನ್ನೋದು ರಿಫ್ಲೆಕ್ಸ್ ಆಕ್ಷನ್ ಆಗ್ಬಿಡ್ಬೇಕು, ಪರಾವರ್ತಿತ ಪ್ರತಿಕ್ರಿಯೆ ಆಗ್ಬೇಕು ಧೈರ್ಯ ಅನ್ನೋವಂಥದ್ದು. ಆ ದೃಷ್ಟಿಯಿಂದ ಅದಾಗಬೇಕು ಅಂತ ನಿಮ್ಮ ಮುಂದೆ ಹೇಳ್ತಾ, ಭಯ ಅನ್ನೋದು ಉಭಯ ಸಂಕಟ ಆಗ್ಬಾರ್ದು. ಉಭಯ ಸಂಕಟ ಅಂದ್ರೇನು, ಹೀಗೆ ಹೋದ್ರು ಕಷ್ಟ, ಅತ್ತ ದರಿ ಇತ್ತ ಪುಲಿ ಅಂತ ಕನ್ನಡದಲ್ಲಿ ಹೇಳ್ತಾರಲ್ಲ. ಭಯವನ್ನು ಉಭಯ ಸಂಕಟವಾಗದ ಹಾಗೆ ನೋಡ್ಕೋಬೇಕು ಅನ್ನುವಂಥದ್ದು. ಇನ್ನು ಈ ಭಯ ಆಗ್ಲಿ ಭೀತಿ ಆಗ್ಲಿ 3 ರೀತಿಯಲ್ಲಿ ನಾವು ಪ್ರತಿಕ್ರಿಯೆ ತೋರ್ಸೋಕ್ ಸಾಧ್ಯ. ಯಾವುದೇ ಒಂದು ಸಮಸ್ಯೆ ಬಂದಾಗ, ನಮ್ಗೆ ಏನು ಸಮಸ್ಯೆ ಬಂದ್ರೆ ಏನಾಗ್ತೀವಿ, ತೂಕಡಿಸ್ಕೊಂಡು ಕೂತಿರ್ತೀವಿ. ಚಾಲೆಂಜಸ್ ಇಲ್ಲಿದ್ರೆ ನಾವೇನಾಗ್ತೀವಿ, ತೂಕಡಿಸ್ಕೊಂಡು ಕೂತಿರ್ತೀವಿ. ಅದರಿಂದ ಭಯ ಭೀತಿಯಿಂದ
ಮೊದಲನೆಯ ರೀತಿಯ ಪ್ರತಿಕ್ರಿಯೆ ಅಂದ್ರೆ ಇದು ಸವಾಲು, ನಾನು ಇದನ್ನು ಎದುರಿಸ್ತೀನಿ ಅನ್ನುವ ಧೈರ್ಯ. ಭಯ ಎಲ್ಲರೂ ಹೇಳಿದ್ರಲ್ಲ ಹಾಗಾಗಲ್ಲ ಅಂತ, ಅದ್ಯಾಕಾಗಲ್ಲ, ನಾನು ಹೋದ್ನಲ್ಲ ಸ್ಮಶಾನಕ್ಕೆ ಹೋಗಿ ಮಳೆ ಹೊಡೆದು ಬಿಟ್ಟು ಬರಕ್ಕೆ ಹೋದ್ನಲ್ಲ. ಹಾಗೆ ಸವಾಲಾಗಿ ಸ್ವೀಕರಿಸುವಂಥವ್ರು ಒಂದು ರೀತಿಯ ಜನ. ಅವ್ರಿಗೆ ಇನ್ನಷ್ಟು ಸೋತಷ್ಟು ಹೋರಾಟಕ್ಕೆ ಪ್ರೇರಣೆ ಸಿಗುತ್ತೆ ಹೊರತು ಅವ್ರ ಕಂಗಾಲಾಗೋದಿಲ್ಲ. ದಿಟ್ಟತನವನ್ನು ಹೇಳ್ಕೊಡುತ್ತೆ, ಸಮಸ್ಯೆನೇ ದಿಟ್ಟತನ ಹೇಳ್ಕೊಡುತ್ತೆ. ಅದು ನಿಜ ಕೂಡ. ನೋಡಿ, ನಮ್ಮ ಜೀವನದಲ್ಲಿ ನಾವು ದೇವ್ರು ನಂಗೆ ಕಷ್ಟ ಕೊಟ್ಟ ಸುಖ ಕೊಟ್ಟ ಅಂತ ಅಂತೀವಲ್ಲ, ಆ ಧೈರ್ಯನೂ ಹಿಂದೆನೆ ಬರುತ್ತೆ. ನೀವು ಅದನ್ನ ಹೇಳೋದಿಲ್ಲ ನಾವು. ಅದು ಅಲ್ಲಿ ನಮ್ಮ ಸಮಸ್ಯೆ ಇರುವಂಥದ್ದು. ಏನೇ ಆಗ್ಲಿ, ಭೀತಿಗೆ ಮೊದಲನೇ ಪ್ರತಿಕ್ರಿಯೆ, ಒಂದು ಬಗೆಯ ಪ್ರತಿಕ್ರಿಯೆ ಸವಾಲು. ಎರಡನೆಯ ಬಗೆಯ ಪ್ರತಿಕ್ರಿಯೆ ಅದೇನ್ ಬರುತ್ತೋ ಅದೇನಾಗುತ್ತೋ ನೋಡ್ತೀನಿ ಅಂತ ಗಾಬರಿಯೂ ಆಗೋಲ್ಲ, ಉತ್ಸಾಹನೂ. ಸವಾಲು ಉತ್ಸಾಹ ತಂದ್ಕೊಟ್ಟಿದ್ದು, ಇದು ಉತ್ಸಾಹನೂ ತಂದ್ಕೊಡೋದು, ತಟಸ್ಥವಾಗಿರೋದು. ಅದೇನಾಗುತ್ತೋ ನೋಡ್ತೀನಿ ಅನ್ನೋಂಥದ್ದು ಎರಡನೇ ರೀತಿಯ ಪ್ರತಿಕ್ರಿಯೆ. ಮೂರನೆಯ ರೀತಿಯ ಪ್ರತಿಕ್ರಿಯೆ ಇದೆಯಲ್ಲ, ಅದು ನಕಾರಾತ್ಮಕವಾದ್ದು. ಸವಾಲು ಸಕಾರಾತ್ಮಕವಾದ್ದು, ಸಾಕ್ಷಿ ಪ್ರಜ್ಞೆ ತಟಸ್ಥವಾದ್ದು. ಆ ಮೂರನೇದು ಇದೆಯಲ್ಲ, ಅಸಹಾಯಕತೆ ಇದೆಯಲ್ಲ, ಅಸಹಾಯಕತೆಯನ್ನು ಉತ್ಪ್ರೇಕ್ಷೆ ಮಾಡ್ಕೊಂಡ್ಬಿಟ್ರೆ ಅದು ನಕಾರಾತ್ಮಕವಾದದ್ದು. ಅದೇ ಆ ಇಲಿ ಮರಿಗಳು ಓಡು ಹೋಗದಲ್ಲೇ ಹಾವಿನ ಬಾಯಿಗೆ ಸಿಕ್ಕಾಕೊಂಡಾಗ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಆದ್ರಿಂದ ಈ ಅಸಹಾಯಕತೆಯ ಮಟ್ಟಕ್ಕೆ ಹೋಗೋದಕ್ಕೆ ಮುಂಚೆನೆ ನಾವು ಭಯ ಭೀತಿಯನ್ನ ಸ್ವಲ್ಪ ಸಮಾಧಾನವಾಗಿ ನೋಡುವಂಥ ಗುಣಕ್ಕಾರು ಬರಬೇಕು. ಸಾಧ್ಯವಾದ್ರೆ ಆಮೇಲೆ ಸವಾಲ್ಗೆ ಹೋಗುವಂಥದ್ದು. ಈಗ ನೋಡಿ, ಮೀನ್ ಮೊದ್ಲೇನ್ ಮಾಡ್ತು, ಆ ಸಣ್ಣ ಮೀನುಗಳು ಹಿಡಿಯೋಕ್ಕೋಸ್ಕರ ಬಂದು ಗುದ್ದಿತು. ಗಾಜಿನ ಹೊಡೆಯಲಿಲ್ಲ, ಹೊಡೆಯಕ್ಕಾಗ್ಲಿಲ್ಲ. ಅದಕ್ಕೆ ಅದು ದೊಡ್ಡ ಮೀನ್ ಬೇರೆ, ಅದು ಹೋಗೋಷ್ಟು ದೊಡ್ಡ ತೂತಾಗ್ಲಿಲ್ಲ. ಅದು ತೂತಾದ್ರೂ ಹೀಗೆ ಮೊದಲು ಮೀನು ಸವಾಲಾಗೆ ಸ್ವೀಕರಿಸ್ತು. ಆಮೇಲೆ ಏನ್ ಮಾಡ್ತು, ತಟಸ್ಥವಾಯ್ತು. ಆಮೇಲೆ ಏನಾಯ್ತು, ತಟಸ್ಥವಾಗಿದ್ದಾಗ ಅದು ಅಸಹಾಯಕತೆ ಆಗ್ಬಿಡ್ತು. ಅಸಹಾಯಕತೆ ಆದಾಗ ಅದರ ಭಯವನ್ನು ಅದು ಮೀರಕ್ಕಾಗ್ಲೇ ಇಲ್ಲ. ಸೊ ಇಲ್ಲಿ ನಾನು ಸವಾಲಾಗಿರ್ತೀನಿ ಅಂತ ನಾನು ಧೈರ್ಯ ಮಾಡಿದ್ರು ಕೂಡ ಅದು ಯಾವ ಕ್ಷಣದಲ್ಲಿ ನನಗೆ ಗೊತ್ತಿಲ್ಲ ಹಾಗೆ ತಟಸ್ಥನಾಗ್ತೀನೋ, ಆ ತಟಸ್ಥನಾಗಿ ನಿಷ್ಕ್ರಿಯನಾದ್ರೆ ಅಲ್ಲಿಗೆ ಭೀತಿ ನಮ್ಮ ಮೇಲೆ ಪೂರ್ಣ ಜಯವನ್ನ ಸಾಧಿಸ್ತಿತ್ತು ಅಂತ ಅನ್ನುವಂಥದ್ದು. ಸ್ನೇಹಿತರೆ, ನನ್ನ ವೇಳೆ ಮುಗೀತಾ ಬರ್ತಾ ಇದೆ. ನಿಮ್ಮ ಪ್ರತಿಕ್ರಿಯೆ ಕೇಳೋಕ್ ಮುಂಚೆ ಒಂದು ಅಂಶನ ತಮ್ಮ ಮುಂದೆ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಭಯ ಭೀತಿ ನನಗಿದೆ ಅಂತ ತುಂಬಾ ಆಲೋಚನೆ ಮಾಡಬೇಡಿ. ಯಾಕೆಂದ್ರೆ ಅದು ಭೀತಿಯ ಪರಾಕಾಷ್ಠೆ ಆಗುವ ಅಪಾಯ ಇದೆ. ಎಲ್ಲರಿಗೂ ಇದಿದೆ. ಇದಿಲ್ಲದೆ ಇದ್ರೂ ತೊಂದರೆ ಆಗ್ತಿತ್ತು ಅಂತ ನಾನು ಈ ಮುಂಚೆ ಹೇಳಿದ್ನಲ್ಲ, ಆ ಧೋರಣೆಯನ್ನು ಕೂಡ ನಾವು ಯಾವತ್ತೂ ಮರಿಬಾರದು. ಭಯವೂ ನನ್ನನ್ನು ಜೀವಂತವಾಗಿಸುವ ಪ್ರಯತ್ನ. ನಿಸರ್ಗ ನನಗೆ ಆಸೆಯೂ ಇಲ್ಲ ಭಯವೂ ಇಲ್ಲ ಅಂತ ಇಟ್ಕೊಂಡು ಸುಮ್ಮನೆ ಕೂತಿರ್ತೀವಿ. ನಾನೇನು ಕೆಲಸ ಹೊಟ್ಟೆ ಹಸಿವೆ ಇಲ್ದ ನಾನು ಕೆಲಸ ಮಾಡ್ತಿರ್ಲಿಲ್ಲ. ಹಾಗಾಗಿ ಆ ಹೊಟ್ಟೆಯಲ್ಲಿ ಹಸಿವು, ಮನದಲ್ಲಿ ಮಮತೆ, ಎರಡು ಗುಟ್ಟು ಕೀಲುಗಳಿಹವು ಸೃಷ್ಟಿ ಯಂತ್ರದಲ್ಲಿ, ಕಟ್ಟಿಸವು ಕೋಟೆಗಳ, ಕೀಳಿಪೆವು ತಾರೆಗಳ, ಸೊಟ್ಟಾಗಿಸವು ನಿನ್ನ ಮಂಕುತಿಮ್ಮ ಅಂತ DVG ಅವರು ಹೇಳಿದ್ದಾರೆ. ಹಾಗಾಗಿ ಈ ಭಯ ಆಸೆಗಳು ನಮ್ಮನ್ನ ಆಡಿಸೋ ಸೂತ್ರದ ನಾವೆಲ್ಲ ಸೂತ್ರದ ಬೊಂಬೆಗಳು. ಪ್ರಕೃತಿ ನಮ್ಗೆ ಎಲ್ಲವನ್ನು ತೋರಿಸಿ ಆಸೆ ಹುಟ್ಟಿಸಿ ಭಯ ಹುಟ್ಟಿಸಿ ಆಟ ಆಡಿಸ್ತಿದೆ. ಆದ್ರಿಂದ ಆ ಭಯದಿಂದಲೇ ಕಟ್ಟಿಪವು ಕೋಟೆಗಳ, ಅದೇ ಸವಾಲಾಗಿ ಸ್ವೀಕರಿಸಿದ್ರೆ, ಕೀಳಿಪವು ತಾರೆಗಳ, ಆ ದಾರೆಗಳಿಗೂ ಹೆದರ್ಕೊಳ್ಳದೆ ಕೀಳ್ಸೋವಂಥದ್ದು ಮಾಡುತ್ತವೆ. ಸೊಟ್ಟಾಗಿಪವು ನಿನ್ನ ನಮ್ಮ ಕೆಟ್ಟ ಗುಣಕ್ಕೂ ಕಾರಣ ಆಗುತ್ತೆ. ಆದ್ದರಿಂದ ಸದ್ಗುಣ, ತಟಸ್ಥ ಗುಣ, ದುರ್ಗುಣಕ್ಕೆ ಕಾರಣವಾದ ಭಯ ಮತ್ತು ಅದರ ಮರಿ ಭೀತಿ. ಭಯ ಯಾವಾಗ ನನ್ನ ಅನುಭವ ಆಗಿಬಿಡುತ್ತೋ ಅದು ಅವಾಗ ಭೀತಿ ಆಗುತ್ತೆ. ಭಯವು ಭೀತಿ ಆಗಬಲ್ಲದು. ಭೀತಿಯು ಭೀತಿ ಆದ್ಮೇಲೆ ಭಯ ಆಗಕ್ಕೆ ಸಾಧ್ಯನೇ ಇಲ್ಲ. ಅದು ಯಾಕೆಂದ್ರೆ ನಮ್ಗೆ ಅದು ಅನುಭವ ಆಗ್ಬಿಡ್ತಲ್ಲ ನಮ್ಗೆ. ಇಷ್ಟು ಮಾತು ಹೇಳ್ತಾ, ಯಾವ ನಿಮಗೆ ಭೀತಿ ಕಾಡದೇ ಇರಲಿ ಅಂತ ಕುರುಡು ಆಶೀರ್ವಾದ ಮಾಡುವಂಥದ್ದಲ್ಲ. ಭಯ ಕಾಡ್ದಾಗ್ಲೇ ಎಚ್ಚೆತ್ಕೊಂಡು ಭೀತಿ ಆಗದಾಗ ನೋಡ್ಕೊಂಡು ನಾವೆಲ್ಲರೂ ಬದುಕನ್ನ ಮುಗಿಸೋಣ ಅಂತ. ಎಲ್ಲ ಭೀತಿಗಿನ್ನ ದೊಡ್ಡ ಭಯ ಸಾವಿನ ಭಯ. ಯಾಕೆಂದ್ರೆ ಅದು ಭೀತಿ ಆಗಕ್ಕೆ ಸಾಧ್ಯವೇ ಇಲ್ಲ. ಈಗ ನಮ್ಗೆ ಇನ್ನೂ ಅನುಭವಕ್ಕೆ ಬಂದಿರಲ್ಲ ಸಾವಿನ. ಅದರಿಂದ ಇದೊಂದು ವಿಚಿತ್ರ. ಸಾವು ನಮಗೆ ಭಯವಾಗಿ ಕಾಡ್ತಾ ಇದೆಯೇ ಹೊರತು ಭೀತಿಯಾಗಿ ಕಾಡ್ತಾ ಇಲ್ಲ. ಹಾಗೆ ನೋಡಿದ್ರೆ ನಾವು ಗಾಢವಾದ ನಿದ್ರೆಯಲ್ಲಿ ಹೇಗೆ ಪ್ರಪಂಚನ, ಲೋಕದ ಸಂಪರ್ಕ, ಮನಸ್ಸಿನ ಸಂಪರ್ಕ ಕಡ್ಕೊಳಕ್ ಆಗ್ದೆಲ್ಲ ಏನೇನೋ ಯೋಗ ಎಲ್ಲ ಮಾಡ್ತೀವೋ, ಅದನ್ನ ಎರಡು ಸಂಪರ್ಕನೂ ಸಲೀಸಾಗಿ ಕಡಿಯುವ ನಮ್ಮ ಸ್ನೇಹಿತ ಅದು.
ನಮ್ಗೆ ನಮ್ ನಾವು ಬದುಕಿ ಏನ್ ಜ್ಞಾನ ಸಂಪಾದಿಸಿ ಏನ್ ಮಾಡೋದು, ಸಾವು ಸಾವು ಬಂದ್ರೆ ಅದು ಎಲ್ಲ ಇಲ್ಲಿ ಬಿಟ್ಟು ಹೋಗ್ಬೇಕು. ಅದರಿಂದ ಒಂದು ರೀತಿಯಲ್ಲಿ ಅದಕ್ಕೆ ದೀರ್ಘ ಚಿರಶಾಂತಿ, ಸಾವು ಅನ್ನೋದು ಚಿರಶಾಂತಿ ದೀರ್ಘ ಶಾಂತಿ ಅಂತ ಹೇಳಿದ್ದನ್ನ ಒಂದ್ಸರಿ ನಾವು ಅನ್ಕೊಂಡ್ರೆ ಸಾವಿನ ಭಯ ಕೂಡ ಕಡಿಮೆ ಆದೀತು ಅಂತ ಕಾಣುತ್ತೆ. ಭಯದ ಪರಾಕಾಷ್ಠೆ ಸಾವಿನ ಭಯ, ಅದನ್ನು ಗೆದ್ದವರು ಇದ್ದಾರೆ ಅನ್ನೋದನ್ನು ಮರಿಬಾರ್ದು. ಯುದ್ಧದಲ್ಲಿ ನನ್ನನ ಗದಾ ಯುದ್ಧದಲ್ಲಿ ಭೀಮ ಹೇಳ್ತಾನೆ, ಛೀ ಸತ್ತರೆ ಪುಟ್ಟರೆ ಪರಮಡು ಅಂತಾನೆ. ಸಾಯಕ್ಕೆ ಯಾಕೆ ಹೆದರ್ಕೋತಿ, ಇನ್ನೊಂದ್ಸರಿ ಹುಟ್ಟೇ ಹುಟ್ತೀಯ, ನಿನ್ನ ದೇವ ಸುಮ್ಮನಿರ್ತಾನೆ, ಹುಟ್ಟುತ್ತಾನೆ, ಧೈರ್ಯವಾಗಿರು ಅಂತ ಹೇಳ್ತಾನೆ. ಇದು ನಮ್ಮ ಪರಂಪರೆಯ ಇದು ನಮ್ಮ ಪರಂಪರೆಯಲ್ಲಿ ಭಯವನ್ನ ಭಕ್ತಿಯಿಂದ ಗೆಲ್ಲೋ ಪ್ರಯತ್ನ, ಭಕ್ತಿಯನ್ನ ಭಯವಾಗಿಸಿ ಅವನ್ನ ನಿಯಂತ್ರಣ ಮಾಡುವಂತ ಪ್ರಯತ್ನ ನಡೆದಿದ್ದು. ಆದರೆ ಫಿಯರ್ ಫೋಬಿಯಾ ಇರಲಿಲ್ಲ ಅನ್ನುವಂಥದ್ದು ಕುತೂಹಲದ ಸಂಗತಿ ಅಷ್ಟೆ. ಈಗ ನಿಮ್ಮ ಆಮೇಲೆ ಬುಧವಾರದ ದಿವಸ 7ರಿಂದ 8 ವೈಜ್ಞಾನಿಕ ಮನೋಭಾವದ ಉಗಮ ಮತ್ತು ವಿಕಾಸ ಅನ್ನೋಂಥ ಮಾತನ್ನ ಉಪನ್ಯಾಸ ಮಾಡ್ತಿದ್ದೀನಿ. ನಾನು ಮಾಡ್ತಾ ಇರೋದು ವೈಜ್ಞಾನಿಕ ಮನೋಭಾವ ಪ್ರಪಂಚದಲ್ಲಿ ಹೇಗೆ ಉಗಮ ಆಯಿತು ಅಂತಲ್ಲ, ನಮ್ಮೊಳಗೆ ಹೇಗೆ ಉಗಮ ಆಯಿತು ಮತ್ತೆ ವಿಕಾಸ ಆಯಿತು ಅಂತ. ಅದರ ಲಿಂಕ್ನ ಬೇಕಾದ್ರೆ ನಾ ಹಾಕ್ಬೋದು, ಈಗಾಗಲೇ ಕೊಟ್ಟಿದ್ದಾರೆ ಅವರ ಲಿಂಕನ್ನ. ಆ ಉಪನ್ಯಾಸದ ವಿಷಯನೇ ನಾವು ಇಲ್ಲಿ ಕೂಡ ನಾನು ಅವರು ಕೊಡೋಕ್ ಮುಂಚೆ ನಾನು ಇದನ್ನ ಕೊಟ್ಬಿಟ್ಟು ಹೇಳಿದ್ದೆ ಗಣೇಶ್ಗೆ. ಟಾಪಿಕ್ ಇದೆ ಏನಂದ್ರೆ ವಸ್ತುನಿಷ್ಠ ಚಿಂತನೆ ಅಂತ ಒಂದು, ವೈಜ್ಞಾನಿಕತೆ ಅಂತ ಒಂದು, 2 ವಿಷಯಗಳಿದೆ. ಇಲ್ಲಿ ಹೇಳೋದು ಕೆಲವು ಪುನರಾವರ್ತನೆಯೂ ಆಗುತ್ತೆ. ಆದ್ರೆ ಇಲ್ಲ 2 ಸರಿ ಕೇಳಿ ಚೆನ್ನಾಗಿರುತ್ತೆ, ನೀವು ಫಾಸ್ಟ್ ಆಗಿ ಹೇಳ್ತೀರಾ ಅದನ್ನು ಕೇಳ್ತೀನಿ ಅಂತ ಅನ್ನೋರು ತಮಗೆ ಇಷ್ಟ ಆದ್ರೆ ಬರ್ಬೋದು, ಬರಲೇಬೇಕನ್ನುವ ಒತ್ತಾಯ ಇಲ್ಲ. ಜೊತೆಗೆ ಈ ವಾರ ವೈಜ್ಞಾನಿಕ ಮನೋಭಾವದ ದಿನ. ಇತ್ತೀಚೆಗೆ ಈಗ ಒಂದು 3 ದಿವಸದ ಕೆಳಗೆ ನಮ್ಮ ಆತ್ಮೀಯ ಗೆಳೆಯರಾದ MP ಪರಮೇಶ್ವರನ್ ಅಂತ ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ನವರು ಅವ್ರು ತೀರ್ಕೊಂಡ್ರು. ಅವರ ಸ್ಮರಣೆಗೆ ನಾನು ಆ ಉಪನ್ಯಾಸ ಮಾಡ್ತಾ ಇದ್ದೀನಿ. ಅದರಲ್ಲಿ ತಮ್ಗೆ ಆಸಕ್ತಿ ಇರೋರು ಬರಬಹುದು, ಲಿಂಕ್ನ ನಾವು ಹಾಕ್ಬೋದು. ಅದು ಬುಧವಾರ 7ರಿಂದ 8 ಇರುತ್ತೆ. ಇಷ್ಟು ಹೇಳ್ತಾ ನಿಮ್ಮ ಪ್ರತಿಕ್ರಿಯೆಗೆ ಎದುರು ನೋಡ್ತಾ ನನ್ನ ಮಾತುಗಳನ್ನು ಕಷ್ಟಪಟ್ಟು 1 ಗಂಟೆಗೆ ಕಂಡೆನ್ಸ್ ಮಾಡಿದ್ದೀನಿ. ತುಂಬಾ ಕಷ್ಟ ಇದು. ಎಲಾಬರೇಟ್ ಆಗಿ ಬರೆಯೋದು ಸುಲಭ, ಎರಡು ಸೆಷನ್ ಅಲ್ಲಿ ಮಾತಾಡೋದು ಸುಲಭ, ಒಂದೇ ಸೆಷನ್ ಅಲ್ಲಿ ಗಹನವಾದ ವಿಷಯವನ್ನ ಸರಳವಾಗಿ ಹೇಳೋದು ಕಷ್ಟ. ಕೋವಿಡ್ಗೆ ನಾನು ತುಂಬಾ ಧನ್ಯ, ಯಾಕೆಂದ್ರೆ ಕೋವಿಡ್ನಿಂದ ನಾನು ಆನ್ಲೈನ್ ಉಪನ್ಯಾಸ ಕಲ್ತ್ಕೊಂಡಿದ್ರಿಂದ ಮಾಡಿದ ಉಪನ್ಯಾಸ ದಾಖಲೆಯಾಗಾರು ಉಳಿದಿದೆ ಇನ್ನೊಂದ್ಸರಿ ನೋಡೋದಕ್ಕೆ. ನಾನು ಬೇರೆ ಮುಂಚೆ ಎಲ್ಲ ಮಾಡಿದ ಉಪನ್ಯಾಸ ಗಾಳಿಯ ಗೋಳಿನಲ್ಲಿ ಕೊಚ್ಚೋಗಿದೆ. ಈಗ ನಿಮ್ಮ ಪ್ರತಿಕ್ರಿಯೆ ಮತ್ತು ಪ್ರಶ್ನೆ. ಸರ್, ಭಯ ಮತ್ತು ಭೀತಿ ಬಗ್ಗೆ ತುಂಬಾ ಸ್ಪಷ್ಟವಾಗಿ ಅದರ ವ್ಯತ್ಯಾಸ ಅರಿವಾಯ್ತು ಇದರಲ್ಲಿ. ನೀವು ಈ ಪ್ರಾಣಿಗೆ ಮತ್ತೆ ಮನುಷ್ಯನಿಗೆ ಇದನ್ನೊಂದು ಉದಾಹರಣೆಯಲ್ಲಿ ಹೇಳಿದ್ರಲ್ಲ, ಮನುಷ್ಯನಿಗಿಂತ ಪ್ರಾಣಿನೇ ಬೇಗ ಭಯದಿಂದ ರಿಕವರ್ ಆಗುತ್ತೆ. ನನ್ನೊಂದು ಅನಿಸಿಕೆ ಅಂದ್ರೆ, ಈಗ ಭಯ ಆದಾಗ ನಮ್ಮ ಮನುಷ್ಯನ ಈ ಆಲೋಚನಾ ಪ್ರವೃತ್ತಿನೇ ಹೆಚ್ಚಿಗೆ ಭೀತಿ ಮಾಡ್ಲಿಕ್ಕೆ ಉಂಟಾಗ್ಲಿಕ್ಕೆ ಕಾರಣ ಆಗತ್ತ ಅಂತ. ಆಲೋಚನಾ ಪ್ರವೃತ್ತಿ ಅಲ್ಲ, ಕಲ್ಪನಾ ಪ್ರವೃತ್ತಿ. ಪ್ರಾಣಿಗಳಿಗೆ ಭಯ ಅನ್ನೋದೇ ಇಲ್ಲ ಹಾಗೆ ನೋಡಿದ್ರೆ. ಯಾಕೆಂದ್ರೆ ಮಾತಿನ ಮೂಲಕ ಬೇರೆಯವರ ಅನುಭವನ ನಾವು ವಿನಿಮಯ ಮಾಡ್ಕೊಂಡ ಹಾಗೆ ಪ್ರಾಣಿಗಳು ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಪ್ರಾಣಿಗಳಿಗೆ ಭಯ ಕಡಿಮೆ ಆಯ್ತಲ್ಲ. ಭೀತಿ ಕೂಡ ಕಡಿಮೆನೆ. ಯಾಕೆಂದ್ರೆ ಭೀತಿ ಯಾಕೆ ನಮ್ಮನ್ನು ಕಾಡೋದು ಅಂದ್ರೆ, ಅನುಭವವನ್ನು ನಾವು ಕಲ್ಪಿಸ್ಕೊಂಡು ಉತ್ಪ್ರೇಕ್ಷಾಲಂಕಾರ ನಮಗೆ ಬರುತ್ತಲ್ಲ, ಮನುಷ್ಯ ಮಾಡಿಕೊಂಡಷ್ಟು ಉತ್ಪ್ರೇಕ್ಷೆಯನ್ನ ಯಾವ ಪ್ರಾಣಿಯೂ ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ನಾನು ಹೇಳಿದ್ದು ಪ್ರಾಣಿಗಳಿಗೆ ಭಯ ಇಲ್ಲವೇ ಇಲ್ಲ, ಭೀತಿನೂ ಕಡಿಮೆ. ಮನುಷ್ಯನಿಗೆ ಭಯನೂ ಜಾಸ್ತಿ, ಭೀತಿನೂ ಜಾಸ್ತಿ. ಆ ಪ್ರಯೋಗದಲ್ಲಿ ನೋಡಿ, ಅಂಥ ಭೀತಿ ಕಡಿಮೆ ಇರೋಂಥ ಮೀನು ಕೂಡ ಒಂದ್ಸರಿ ಅದು ತುಂಬಾ ಶ್ರದ್ಧೆಯಿಂದ ಪ್ರಯತ್ನ ಪಟ್ಟು ಸೋತೋದ್ಮೇಲೆ ಮತ್ತೆ ಆ ಭೀತಿಯ ಸುಳಿಯಿಂದ ಈಚೆಗೆ ಬರೋದು ಪ್ರಾಣಿಗೆ ಕಷ್ಟ. ಅಂದ್ರೆ ಪಾಪ ಮನುಷ್ಯರು ಸಿಕ್ಕಾಕೊಂಡಿದ್ದಕ್ಕೆ ನಾವು ಅವ್ರನ್ನ ಅಣಕಿಸ್ಕೊಳ್ಳೋದಲ್ಲ, ಕನಿಕರಿಸ್ಬೇಕಾಗಿದೆ. ಅದನ್ನ ಹೇಳೋಕ್ಕೋಸ್ಕರ ಇಷ್ಟೆಲ್ಲ ಹೇಳಿದೆ. ಭೀತಿ ಇರೋರಿಗೆ ಕನಿಕರಿಸ್ಬೇಕೇ ಹೊರತು ಹೆದರು ಪುಕ್ಲ ಅನ್ನೋದಲ್ಲ, ದೂರೋದಲ್ಲ. ಮತ್ತೆ ಇನ್ನಾರು ಭೀತಿಯನ್ನ ಕಡಿಮೆ
ಮಾಡೋದು ಹೇಗೆ ಅಂತ. ಹೇಗೆ ಅಂತಂದ್ರೆ ಭೀತಿ ಉಂಟಾಗುತ್ತೆ ಅನ್ನೋದು ನಂಗೆ ಮುಂಚೆನೆ ಗೊತ್ತಿದೆಯಲ್ಲ, ಅನುಭವ ಬಂದಾಗ. ಆಗ ಆ ಭೀತಿಯನ್ನ ಹೇಗೆ ಉತ್ಪ್ರೇಕ್ಷೆ ಮಾಡ್ಕೊಳ್ಳೋಕೆ ಸಾಧ್ಯವೋ ಪರಿಹಾರದ ಕಡೆಗೆ ಗಮನ ಕೊಡೋದಕ್ಕೆ ಸಾಧ್ಯ. ಪರಿಹಾರದ ಕಡೆಗೆ ಗಮನ ಕೊಡೋದು ಅಂದ್ರೆ ಆಲೋಚನೆ. ಅಂದ್ರೇನು, ಉತ್ಪ್ರೇಕ್ಷೆ ಮಾಡೋದು ನಿಲ್ಲಿಸಿ ಆಲೋಚನೆ ಮಾಡ್ತಿದ್ರೆ ಅವಾಗ ಭೀತಿ ಕಡಿಮೆ ಆಗುತ್ತೆ. ಅದಕ್ಕೇನೆ ವೈಜ್ಞಾನಿಕ ಚಿಂತನೆ ಅಂತ ಎಲ್ಲ ಯಾಕೆ ನಾವು ರೂಢಿ ಮಾಡ್ಕೋಬೇಕು ಅಂದ್ರೆ ಭೀತಿಯನ್ನ ಮೀರೋದಕ್ಕೆ ಅದು ಸಹಾಯಕ ಅಂತನೋ ಅರ್ಥದಲ್ಲಿ. ನಾನು ಮುಂದೆ ವೈಜ್ಞಾನಿಕ ಮನೋಭಾವದಲ್ಲಿ ಇದನ್ನು ಪ್ರಸ್ತಾಪ ಮಾಡ್ತೀನಿ, ಅದಕ್ಕೋಸ್ಕರ ಇವಾಗ ಹೇಳಿರಲಿಲ್ಲ ನಾನು ಅಷ್ಟೇ. ನಮಸ್ಕಾರ ಸರ್. ನಮಸ್ಕಾರ ನಾರಾಯಣರಾವ್, ಹೇಳಿ. ಇವತ್ತು ತುಂಬಾ ಚೆನ್ನಾಗಿತ್ತು ಭಯಭೀತಿ. ನಾವು ಮೇಲ್ನೋಟಕ್ಕೆ ಭಯಭೀತಿ ಎರಡು ಸೇಮ್ ಅಂತ ಅನ್ಸ್ಬಿಡುತ್ತೆ. ನೀವು ಅದ್ರಲ್ಲಿ ಒಳಗೊಟ್ಟು ಒಳಮರ್ಮ ಹೇಗೆ ಅಂತ ವಿವರಿಸಿದಾಗ ಏನೇನ್ ಡಿಫ್ರೆನ್ಸ್ ಅಂತ ಅರ್ಥ ಆಯ್ತು ಚೆನ್ನಾಗಿ. ಆದ್ರೆ ಇದರಲ್ಲಿ ಈ ನಿರ್ಲಿಪ್ತತೆ ಅಂತ ಒಂದ್ ಬರುತ್ತೆ. ನಿರ್ಲಿಪ್ತತೆ ಆದ್ರೆ ಭಯಭೀತಿನ ಹೋಗ್ಲಾಡಿಸ್ಬೋದಾ ಅಂತ ಒಂದು ಯಾವ್ದಕ್ಕೂ ನೋಡಿ. ಓಕೆ, ಪರಿಣಾಮ ಕಲ್ಪಿಸ್ಕೊಂಡಾಗ ಭೀತಿ ಜಾಸ್ತಿ ಆಗುತ್ತೆ, ಪರಿಹಾರನು ಕಲ್ಪಿಸ್ಕೊಂಡಾಗ ಶ್ರಮ ಪಡ್ಬೇಕಾಗತ್ತೆ. ಏನಾಗುತ್ತೋ ಆಗ್ಲಿ, ಆಗುವುದೆಲ್ಲ ಹಾಗೇ ಹೋಗಲಿ, ಆಹ್ವಾನಿಸುವೆ ಅಂತ ನೋಡಿ. ಅದಕ್ಕೆ ತಮಾಷೆಗೆ ಅಲ್ಲ, ಗಂಭೀರವಾಗಿ ಹೇಳ್ತಾರೆ, ಎಕ್ಸ್ಪೆಕ್ಟೇಷನ್ ಹ್ಯಾಸ್ ಟು ಬಿ ಟ್ರಾನ್ಸ್ಲೇಟೆಡ್ ಇಂಟು ಅಕ್ಸೆಪ್ಟೆನ್ಸ್. ಎಕ್ಸ್ಪೆಕ್ಟೆನ್ಸ್ ಹ್ಯಾಸ್ ಟು ಬಿ ಟ್ರಾನ್ಸ್ಲೇಟೆಡ್ ಇಂಟು ಅಕ್ಸೆಪ್ಟೆನ್ಸ್ ಅಂತ. ಎಕ್ಸ್ಪೆಕ್ಟೆನ್ಸ್ ನ ನಾವು ಕಡಿಮೆ ಮಾಡಿ ಅಕ್ಸೆಪ್ಟೆನ್ಸ್ ಮಾಡ್ಕೊಂಡ್ರೆ ಸ್ವಲ್ಪ ಆ ಭೀತಿಯಲ್ಲೂ ಪ್ರಯತ್ನ ಮಾಡಕ್ ಸಾಧ್ಯ ಆಗುತ್ತೆ. ಅತಿಯಾದ ಆವೇಶಕ್ಕೆ ಹೋದ್ರೂ ಅಪಾಯ, ಅತಿಯಾದ ನಿರಾಶೆಗೆ ಹೋದ್ರೂ ಅಪಾಯ. ತಟಸ್ಥವಾಗಿದ್ದುಕೊಂಡು ಎಕ್ಸ್ಪೆಕ್ಟೆನ್ಸ್ ನ ಏನ್ ಮಾಡ್ಬೇಕು, ಅಕ್ಸೆಪ್ಟ್, ಒಪ್ಕೊಳ್ಳೋಣ, ಹೀಗಿದೆ, ನೋಡೋಣ ಏನಾಗುತ್ತೆ ಅಂತ ಸಮಾಧಾನವಾಗಿರ್ಬೇಕು. ಸಮವಾಗಿ ಸ್ವೀಕರಿಸೋದನ್ನೇ ಸಮಾಧಾನ ಅಂತ ಕರೀತಾರೆ. ಐ ಥಿಂಕ್ ಐ ಆನ್ಸರ್ಡ್. ಹೌದು, ಕರೆಕ್ಟ್ ಸರ್, ತುಂಬಾ ಚೆನ್ನಾಗಿತ್ತು. ಆಮೇಲೆ ಹೋಗ್ಲಿ, ನಾನು ಪಟ್ಟು ಶ್ರಮ ಕೆಲವ್ರಿಗಾರು ಸ್ಪಷ್ಟತೆ ಕೊಡ್ತಲ್ಲ. ಸೊ ಬೇಗ ನಿಮ್ಮ ಅಭಿಪ್ರಾಯ ಹಾಕಿ, ಯಾಕೆಂದ್ರೆ ಮುಂದಿನ ವಾರಕ್ಕೆ ನಾವು ಡಿಸೈಡ್ ಮಾಡ್ಬೇಕಲ್ಲ ಮೊದಲನೇ ಉಪನ್ಯಾಸ ಯಾವುದು ಅಂತ. ಅದಕ್ಕೋಸ್ಕರ ನಿಮ್ಮ ಅಭಿಪ್ರಾಯಗಳನ್ನ ದಯಮಾಡಿ ಎಲ್ಲರೂ ಕೂಡ ಬೇಗ ಹಾಕಬೇಕು ಅಂತ ಗಣೇಶ್ ಪರವಾಗಿ ಕೇಳ್ಕೊತಾ ಇದ್ದೀನಿ. ಸರ್ ನಮಸ್ತೆ. ಹೇಳಿ ಶರಣಪ್ಪ. ಭಯಕ್ಕಿಂತ ಭೀತಿ ಅದು ಒಂದು ಕೈ ಮೇಲು ಅಂತಾನೆ ಈಗ ನಿಮ್ಮ ಉಪನ್ಯಾಸದಲ್ಲಿ ನಾನು ಕಂಡ್ಕೊಂಡೆ ಸರ್. ನನ್ನೇ ಅನುಭವ ಆಗೋದಕ್ಕೂ ಹೌದು ಸರ್. ಅದಕ್ಕೆ ಒಂದು ಉದಾಹರಣೆ ನಾನು ಕಂಡ್ಕೊಂಡಂತೆ, ವಾಣಿವಿಲಾಸ್ ಸಾಗರದಲ್ಲಿ ಒಬ್ಬ ಎಂಪ್ಲಾಯ್ ಈಜ್ಲಿಕ್ಕೆ ಹೋಗ್ತಾರೆ ಸರ್. ಅವನು ಈಜ್ ಬರುತ್ತೆ, ಅವನಿಗೆ ತುಂಬಾ ಭಯ ಇಲ್ಲ. ಆದ್ರೆ ನೀರಿನಲ್ಲಿ ಇಳಿದ್ಬಿಟ್ಟು ಈಜುವಾಗ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ನೋಡ್ತಾನೆ. ಆ ವಿಸ್ತಾರವಾದ ನೀರನ್ನ ನೋಡ್ಬಿಟ್ಟು ಅಲ್ಲಿ ಭಯ ಆಗ್ತಾನೋ ಭೀತಿಗೊಳ್ತಾನೋ ಗೊತ್ತಿಲ್ಲ, ಅವನು ಅಲ್ಲಿ ಮುಳುಗಿ ಹೋಗ್ಬಿಡ್ತಾನೆ ಸರ್. ತುಂಬಾ ತಮಾಷೆ ಹೇಳೋರು, ವಾಂತಿ ಭೇದಿ ಆಗಿತ್ತು, ಕಾಲ್ರ ಅನ್ಕೊಂಡ ಸತ್ಯ ಹೋದ ಅಂತ. ಅವನಿಗೆ ಆಗಿದ್ದು ವಾಂತಿ ಭೇದಿ. ಅದೇ ಸರ್, ಅದಕ್ಕೆ ನೀವ್ ಹೇಳಿದ ಹಾಗೆ ಭೀತಿನೇ ಒಂದ್ ಕೈ ಮೇಲಾಗಿ ಅಲ್ಲಿ ಅವನ ಅಂತಿಮ ಆಗ್ಬಿಡುತ್ತೆ ಸರ್ ಒಂದು. ಸೊ ಹಾಗಾಗಿ ಆ ಪರಾಕಾಷ್ಠೆಗೆ ಹೋಗ್ತಾನೆ ಭೀತಿ ಅಂದ ತಕ್ಷಣ. ನಕಾರಾತ್ಮಕವಾಗಿ ಅವನಲ್ಲಿ ಸಾವನ್ನ ಕಾಣ್ತಾನೆ ಸರ್. ಅದು ಈ ಉಪನ್ಯಾಸದಲ್ಲಿ ನಾನು ಆ ಉದಾಹರಣೆನ ಮೆಲುಕು ಹಾಕಿದ್ದಾಯ್ತು ಸರ್ ಇವತ್ತು. ತುಂಬಾ ಚೆನ್ನಾಗಿತ್ತು ಸರ್. ಪರಾಕಾಷ್ಠೆ ಅಲ್ಲ, ಪರಾಕಾಷ್ಠೆ. ಓಕೆ ಸರ್. ಓಕೆ. ಆಮೇಲೆ ಇನ್ಯಾರಿದ್ದಾರು ಪ್ರತಿಕ್ರಿಯೆ? ಯಾವುದು ಇಲ್ದರೆ ಮುಗಿಸ್ಬೋದು. ನನಗೂ ಏನೋ ಇದು ಒಂದು ಸಂತೃಪ್ತಿ ಕೊಡ್ತು ಈ ಉಪನ್ಯಾಸ. ನೀವೆಲ್ಲ ನಮ್ಗೆ ಸ್ಪಷ್ಟ ಆಯ್ತು ಅಂತ ಹೇಳುತ್ತದೆ. ಇದು ನನ್ನ ವೇಗದ್ದೇ ತಾಪತ್ರಯ, ಜಾಸ್ತಿ ಹೇಳೋ ಆಸೆಗೆ ವೇಗ ಮಾಡ್ಬಿಡ್ತೀನಿ. ನಿಮ್ಗೆಲ್ಲ ಈಗ ರೂಢಿಯಾಗಿ ಹೋಗಿರೋದ್ರಿಂದ ಪರವಾಗಿಲ್ಲ. ಬುಧವಾರದ ಲಿಂಕ್ ಹಾಕ್ತೀವಿ ಅಲ್ಲೇನಪ್ಪ ಗಣೇಶ್?
ಮಾಡ್ತೀನಿ ಸರ್, ಕಳಿಸ್ತೀನಿ. ಬಿಡುವಾಗಿಟ್ಕೊಳ್ಳಿ. ಬುಧವಾರ ಕೇಳಬೇಕು ಅನ್ನೋರು ಬುಧವಾರ 7ರಿಂದ 8 ಬಿಡುವಾಗಿಟ್ಕೊಳ್ಳಿ. ಮುಗಿಸ್ಬೋದಪ್ಪ. ಹಾಂ ಸರ್. ಯಾರು ಏನು ಪ್ರತಿಕ್ರಿಯೆ? ಈ ಉಪನ್ಯಾಸದ ವಿಷಯಕ್ಕೆ ತಮ್ಮ ಆಯ್ಕೆಯನ್ನು ಮತ್ತೆ ಸೂಚಿಸಿ ಅಂತ ತಂಡದಲ್ಲಿ ಹಾಕಿರೋ ಒಂದು ಪೋಲಿಗೆ ಪ್ರತಿಕ್ರಿಯಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ಉಪನ್ಯಾಸ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಮುಂದಿನ ವಾರದ ಉಪನ್ಯಾಸ ಯಾವುದು ಅನ್ನೋದನ್ನು ಆಯ್ಕೆ ಮಾಡೋದು ನಮ್ಮ ಕೈಲಿದೆ. ಹಾಗಾಗಿ ಅದರಲ್ಲಿ ಪಾಲ್ಗೊಳ್ಳಿ ಅಂತ ಮತ್ತೊಮ್ಮೆ ಹೇಳ್ತಾ ಎಲ್ರಿಗೂ ನಮಸ್ಕಾರ, ಸರ್ವರಿಗೂ ನಮಸ್ಕಾರ, ಧನ್ಯವಾದಗಳು.